ಟ್ರೈಲರ್ ರಿಲೀಸ್ ಮಾಡಿ ಮಾತಾಡ್ತೀರಾ, ಮುಂಚಿನ ಆಮೇಲೆ ಮಾತಾಡ್ತೀರಾ, ಇವಾಗಲೇ ಮಾತಾಡ್ತೀರಾ? ರಿಲೀಸ್ ಮಾಡಿಬಿಡ್ತೀರಾ? ಆಲ್ ರೈಟ್, ಓಕೆ. ಸರ್ ಮುಂದೆ ಬನ್ನಿ. ನಮ್ಮ ಪಿಕ್ಚರ್ ಮಿಡಲ್ ಕ್ಲಾಸ್ ರಾಮಾಯಣದ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಮಾಡಿ, ಮೀಡಿಯಾದವರು ಬಂದಿರೋರೆಲ್ಲ ಸಹಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಸ್ಟೇಜ್ ಸ್ವಲ್ಪ ಫಸ್ಟ್ ಟೈಮ್. ಸಾರಿ ಸರಿ, ಇವಾಗ ಎಸ್ ಸರ್. ಮಿಡಲ್ ಕ್ಲಾಸ್ ರಾಮಾಯಣ ಇದು ನಮ್ಮ ಎಲ್ಲರಿಗೂ ನಮಸ್ಕಾರ. ಮಿಡಲ್ ಕ್ಲಾಸ್ ರಾಮಾಯಣ ಇದು ನಮ್ಮ ಒಂದು 4-5 ವರ್ಷದ ಕನಸು. ಮಿಡಲ್ ಕ್ಲಾಸ್ ರಾಮಾಯಣ ಅಂತ ಟೈಟ್ಲ್ ಇಡೋದಕ್ಕೆ ಕಾರಣ ಬಂದು, ಇದೊಂದು ಮಿಡಲ್ ಕ್ಲಾಸ್ ಸಬ್ಜೆಕ್ಟ್ ಹುಡುಗನ ಕತೆ. ಆ ಹುಡುಗ ಬಂದು ಚಿಕ್ಕಬಳ್ಳಾಪುರ ನಂದಿ ಅನ್ನೋ ಒಂದು ಗ್ರಾಮದಲ್ಲಿ ಇರ್ತಾನೆ. ಆ ಗ್ರಾಮದಲ್ಲಿ ಅವನು ಪಟ್ಟಂಥ ಸ್ಟ್ರಗಲ್ಸು ಮತ್ತು ಮಿಡಲ್ ಕ್ಲಾಸ್ ಜೀವನದಲ್ಲಿ ಆಗುವಂಥ ಸ್ಟ್ರಗಲ್ಸ್ನ ಅವನ ಕಥೆನೇ ಮಿಡಲ್ ಕ್ಲಾಸ್ ರಾಮಾಯಣ. ಎಲ್ಲರ ಜೀವನದಲ್ಲೂ ಒಂದೊಂದು ರಾಮಾಯಣ ಇರುತ್ತೆ, ಬಟ್ ಈ ಸಿನಿಮಾನಲ್ಲಿ ಅವನ ಜೀವನದಲ್ಲಿ ಏನು ನಡೀತು ರಾಮಾಯಣ ಅನ್ನೋದೇ ಈ ಒಂದು ಕತೆ. ಇದನ್ನು ಚಿಕ್ಕಬಳ್ಳಾಪುರ ನಂದಿ ಅನ್ನೋ ಗ್ರಾಮದಲ್ಲಿ ಜಾಸ್ತಿ ಶೂಟಿಂಗ್ ಮಾಡಿದ್ದೀವಿ. ಸ್ಟಾರ್ ಕ್ಯಾಸ್ಟಿಗೆ ಬಂದರೆ ತುಂಬ ಜನ ಇದ್ದಾರೆ. ಸಪೋರ್ಟಿಂಗಲ್ಲಿ ಎಸ್ ನಾರಾಯಣ್ ಸರ್ ಇದ್ದಾರೆ, ಶೋಭರಾಜ್ ಸರು, ಜಗಪ್ಪ ಅವರಿದ್ದಾರೆ. ನೋಡಿರ್ತಾರೆ ನೀವು ಟ್ರೈಲರಲ್ಲಿ, ತುಂಬ ಜನ ಇದ್ದಾರೆ. ಆದರೂ ತುಂಬ ಜನ ಬಂದಿಲ್ಲ, ಅದು ಯಾಕೋ ಗೊತ್ತಿಲ್ಲ. ಒಂದು ನಾವು ದೊಡ್ಡ ಪ್ರೊಡಕ್ಷನ್ ಅಲ್ಲ ಅಂತನೋ, ಇಲ್ಲ ನಾವು ದೊಡ್ಡ ಡೈರೆಕ್ಟರ್ ಅಲ್ಲ ಅಂತನೋ ನನಗಂತೂ ಗೊತ್ತಿಲ್ಲ. ಇನ್ವಿಟೇಷನ್ ಎಲ್ಲರಿಗೂ ಕೊಟ್ಟಿದ್ದೀವಿ, ಕೆಲವರು ಕಾಲೇ ಪಿಕ್ ಮಾಡ್ತಿಲ್ಲ. ಇದ್ರ ಬಗ್ಗೆ ಗೊತ್ತಿಲ್ಲ, ನೋಡ್ತೀನಿ. ಅವರ ರೆಸ್ಪಾನ್ಸ್ ಇನ್ನೂ ಇಲ್ಲ, ಮಾತಾಡೋಣ. ಇದಾಗಲ್ಲ ಏನಂತ ಹೇಳಿದ್ರಿ? ಇವರೇ ಕೇಳ್ತಾರೆ ನೋಡಿ. ಎಲ್ಲೆಲ್ಲಿ? ಓಕೆ ಸರ್, ಇದೊಂದು 3 ವರ್ಷ ಆಯಿತು ಸರ್, 3-4 ವರ್ಷ ಆಯಿತು. ಆಫ್ಟರ್ ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಆಯಿತು ಸರ್. ಬಟ್ ಸ್ವಲ್ಪ ಟೈಮ್ ತೊಗೊಂತು, ಯಾಕಂದರೆ ಒಂದು ಬೆಸ್ಟ್ ಔಟ್ಪುಟ್ ಕೊಡಬೇಕು ಅಂತ ಸ್ವಲ್ಪ ಸ್ಕ್ರೀನ್ ಪ್ಲೇ ಮತ್ತು ಕತೆಗೆ ಜಾಸ್ತಿ ಒತ್ತು ಕೊಟ್ಟು ಸ್ವಲ್ಪ ಚೇಂಜಸ್ ಎಲ್ಲ ಆಯಿತು. ಮತ್ತು ಶೂಟ್ ಸ್ವಲ್ಪ ಬ್ರೇಕ್ ಡೌನ್ಸ್ ಆಯಿತು. ಹಂಗಾಗಿ ಸ್ವಲ್ಪ ಡಿಲೇ ಆಯಿತು. ಬಟ್ ಪ್ರಾಡಕ್ಟ್ ಕರೆಕ್ಟ್ ಟೈಮ್ಗೆ ತಂದಿದ್ದೀವಿ ಅಂತ ನಾವು ಅಂದ್ಕೊತಿದ್ದೀವಿ ಸರ್. ಕೆಲವೆಲ್ಲ ರೀಶೂಟ್ ಆಗಿದೆ ಸರ್. ನನಗೆ ಕೆಲವು ಕಡೆ ಆಫ್ಟರ್ ಎಡಿಟ್ ಆದಮೇಲೆ ನನಗೆ ಇಷ್ಟ ಆಗಿಲ್ಲ ಅಂತ ಮತ್ತೆ ನಾನು ರೀಶೂಟ್ ಮಾಡಿದ್ದೀನಿ. ಮೋಕ್ಷಿತಾ ಮ್ಯಾಮ್ ಪೋರ್ಷನ್ಸ್ ಕೆಲವೆಲ್ಲ ರೀಶೂಟ್ ಮಾಡಿದ್ದೀವಿ. ಹೀರೋ ಪೋರ್ಷನ್ಸ್ ಕೆಲವು ರೀಶೂಟ್ ಮಾಡಿದ್ದೀವಿ. ರೀಶೂಟ್ಸ್ ಆಗಿದೆ ಸರ್. ಸಪೋರ್ಟಿಂಗ್ ಆರ್ಟಿಸ್ಟು ಇಲ್ಲ ಸರ್, ಅವ್ರದ್ದು ಮಾಡಿಲ್ಲ. ಹಾಂ ಸರ್. ಹಾಂ ಸರ್, ಇಲ್ಲ ಹಂಗೇನಿಲ್ಲ ಸರ್, ಹಂಗೇನಿಲ್ಲ. ಬಟ್ ಒಂದು 5 ಡೇಸಿಂದ ಫಾಲೋಅಪಲ್ಲಿ ಇದ್ದೀವಿ. ಬಟ್ ಬಂದಿಲ್ಲ. ಅವ್ರದ್ದು ಏನಾದರೂ ಕಾರಣಗಳಿದೆಯೋ ಗೊತ್ತಿಲ್ಲ. ಏನು ಹೇಳಿದೆ ಸರ್? ಅದೇ ಸರ್ ಹೇಳಿದಲ್ವ, ನಮ್ಮದು ದೊಡ್ಡ ಬ್ಯಾನರ್ ಅಲ್ಲ ಅಂತನೋ, ಇಲ್ಲ ನಾವು ದೊಡ್ಡ ಡೈರೆಕ್ಟರ್ ಅಲ್ಲ ಅಂತನೋ ಗೊತ್ತಿಲ್ಲ. ಇಲ್ಲ ಔಟ್ಪುಟ್ ಚೆನ್ನಾಗಿ ಬಂದಿಲ್ವೇನೋ ಅಂತ ಅವ್ರ ತಲೆಯಲ್ಲಿ ಇದೆಯೋ ಗೊತ್ತಿಲ್ಲ. ಅದು ಒಂದಿದೆ. ಯಾಕಂದರೆ ನಾವೆಲ್ಲೂ ಟ್ರೈಲರ್ ಸೆಂಡ್ ಮಾಡಿಲ್ಲ, ನಾವು ಇನ್ವೈಟ್ ಮಾತ್ರ ಮಾಡಿದ್ವಿ. ಹಂಗಾಗಿ ಅವ್ರಿಗೇನಾದ್ರು ಆ ಥರ ಇತ್ತೇನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಗೊತ್ತಿಲ್ಲ. ಅವ್ರಿಗೂ ಏನಾದರೂ ರೀಸನ್ಸ್ ಇರ್ಬೋದು, ಅವ್ರದ್ದು ಏನಾದರೂ ಪ್ರಾಬ್ಲಮ್ಸ್ ಇರ್ಬೋದು. ಅವ್ರು ರಿಪ್ಲೈ ಮಾಡೋವರೆಗೂ ನನಗೆ ಗೊತ್ತಾಗಲ್ಲ ಸರ್ ಯಾಕೆ ಬಂದಿಲ್ಲ ಅಂತ. ಅದು ಇದು ಏನು ಯಾವ ಥರ ಸಿನಿಮಾ? ಯಾಕಂದರೆ ರಾಮಾಯಣ, ಫ್ಯಾಮಿಲಿ ರಾಮಾಯಣ ಅಂತ ಹೇಳಿದ್ರೆ ಅಥವಾ ಲವ್ ಪ್ರೇಮಾಯಣ ಹುಡುಗಿದ್ದಾರೆ ಸರ್? ಎಲ್ಲ ಇದೆ ಸರ್. ಒಂದು ಹುಡುಗ ಅಂದಮೇಲೆ, ಅದರಲ್ಲೂ ಮಿಡಲ್ ಕ್ಲಾಸ್ ಹುಡುಗ ಅಂದಮೇಲೆ ಲವ್ ಮಾಡೋದು ಕಾಮನ್. ಎಲ್ಲರೂ ಲವ್ ಮಾಡಿದ್ಮೇಲೆ 90% ಮಿಡಲ್ ಕ್ಲಾಸ್ ಹುಡುಗ ಯಾರೇ ಲವ್ ಮಾಡಲಿ ಅದನ್ನು ಲಾಸ್ಟ್ಗೆ ಅಚೀವ್ ಮಾಡ್ಕೊಳಕ್ಕಾಗಲ್ಲ. ಲಾಸ್ಟ್ಗೆ ಯಾರೋ ಒಬ್ಬನ ಮದುವೆ ಆಗಬೇಕು. ಆ ಲವ್ ಸಕ್ಸಸ್ ಆಗಲ್ಲ. ಅದು ಎಸ್ಪೆಷಲಿ ಮಿಡಲ್ ಕ್ಲಾಸ್ ಫ್ಯಾಮಿಲೀಸಲ್ಲಿ ಅಚೀವ್ ಆಗಲ್ಲ. ಹಂಗಾಗಿ ಅವನು ಲವ್ ಮಾಡಿದ್ದೆ ಬೇರೆ ಹುಡುಗಿನ, ಮದುವೆ ಆಗಿದ್ದೆ ಬೇರೆ ಹುಡುಗಿನ. ಮತ್ತು ಅವ್ನ ಸ್ಟ್ರಗಲ್ಸ್ ಏನು, ಮಿಡಲ್ ಕ್ಲಾಸಲ್ಲಿ ಹುಟ್ಟಿದ್ರೆ ಅವನೇನು ಕಷ್ಟಪಟ್ಟ ಅನ್ನೋದೇ ಈ ಮಿಡಲ್ ಕ್ಲಾಸ್ ರಾಮಾಯಣ ಕತೆ. ಇನ್ಸ್ಪೈರ್ ಸರ್, ಒಂದು 20-30% ಬಂದು ಸ್ವಲ್ಪ ಇನ್ಸ್ಪಿರೇಷನಲ್ ಕಥೆನೇ ಇದು. ಬಟ್ ಅದಾದಮೇಲೆ ಎಡೆ ಎಲ್ಲ ನಾವು ನೀಟಾಗಿ ಕಟ್ಕೊಂಡು ಮಾಡಿದ್ದೀವಿ.
ಆ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ಪಡುವಂಥ ಸ್ಟ್ರಗಲ್ಸು ಮತ್ತು ಅವನ ಡ್ರಾಮಾ ಏನು, ಅವನ ಕತೆ ಅಂದರೆ ಇವಾಗ ಅವ್ನ ಕತೆ ಅಂದಿದ ತಕ್ಷಣ ನಾರ್ಮಲ್ ಕತೆ ಹೇಳೋದಕ್ಕೂ ಒಬ್ಬ ಇದ್ದಾಗ ಅವ್ನ ಕತೆ ಕೇಳಿದ್ರೆ ನೀವು ಸಖತ್ತಾಗಿ ಇಷ್ಟಪಡ್ತೀರಾ ಅಂತಂದರೆ ಅಂಥ ಕತೆನೇ ಒಂದು ಮಿಡಲ್ ಕ್ಲಾಸ್ ರಾಮಾಯಣ. ಸರ್ ಟೋಟಲ್ ಇದರಲ್ಲಿ 6 ಹಾಡಿದೆ, ಬಟ್ ಅದರಲ್ಲಿ ಮೇಲ್ ವರ್ಷನ್ ಫಿಮೇಲ್ ವರ್ಷನ್ ಅಂತ ಒಂದು 2 ಇದೆ. ಟೋಟಲ್ 5 ಸಾಂಗ್ ಇದೆ ಸರ್ ಸಿನಿಮಾ ಒಳಗಡೆ. ಬಟ್ ನಾವು ಎಂಟ್ರಿ ಸಾಂಗ್ ಅಂತ ಇಲ್ಲ ಕಮರ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ಮಾಡಿಲ್ಲ. ಕತೆಗೆ ಏನು ಬೇಕೋ ಅದನ್ನು ನಾವು ಮಾಡಿದ್ದೀವಿ ಸರ್, ಆ ಥರ ಮಾಡ್ಕೊಂಡಿದ್ದೀವಿ ಸರ್. ಇದಕ್ಕೆ ಮುಂಚೆ ಒಂದು ಯಾವುದದು ಹಾಂ ಅದೇ ಕೇಳಿದ್ರೆ ಇಲ್ಲ, ರೆವೆಲ್ ಫಸ್ಟ್ ಪ್ರೆಸ್ ಮೀಟ್ ಮಾಡಿಲ್ಲ ಸರ್, ಅದು ಕೋವಿಡ್ ಟೈಮಲ್ಲಿ ಆಗಿತ್ತು ಸರ್, ಹಂಗಾಗಿ ಅದಕ್ಕೆ ಮಾಡೋಕ್ಕಾಗಿಲ್ಲ. ಈ ಸಿನಿಮಾಗಿದೆ ಪ್ರೆಸ್ ಮೀಟ್ ಇದೆ ಸರ್ ಫಸ್ಟ್, ಇನ್ನು 12 ದಿನ ಮಾತ್ರ ಇದೆ ಸರ್. ಒಂದಿನ ಹೋಯ್ತಾಗಲೇ ಹೌದು ಸರ್, ಹೌದು ಸರ್, ಹೌದು ಸರ್. ನೀವು 10 ದಿನ ಮುಂಚೆ ಪ್ರೆಸ್ ಬಂದಿದ್ದೀರಾ, ನೀವು ಆಮೇಲೆ ರಿಲೀಸ್ ಆದ್ಮೇಲೆ ಜನ ಗೊತ್ತಾಗಲ್ಲ. ಇಲ್ಲ ಸರ್ ಗೊತ್ತಾಯ್ತು, ಅಲ್ಲ ಗೊತ್ತಾಯ್ತು ಅದೆಲ್ಲ ಆಮೇಲೆ ಹೇಳ್ತೀರಾ. ಜನ ಬರ್ತಾರೆ, ಮತ್ತೆ ಈ ಪಬ್ಲಿಸಿಟಿನ ಮಾಡಲಿಲ್ಲ ಅಂದರೆ ಹೆಂಗೆ ಬರ್ತಾರೆ ನೀವು? ಸರ್ ಇವತ್ತಿಂದ ಪಬ್ಲಿಸಿಟಿನ ಮಾಡ್ತಿದ್ದೀವಿ. ದಿನ ಮಾಡಿದ್ರೆ ಸಾಕು ಸರ್. ನೆಕ್ಸ್ಟ್ ಮಂತು ಕಾಂತಾರ ಇದೆ ಸರ್, ನೆಕ್ಸ್ಟ್ ಮಂತ್ ಕಾಂತಾರ ಇದೆ. ಹಂಗಾಗಿ ಇದೊಂದು 2-3 ಮಂತ್ಸ್ ಆದಮೇಲೆ ಮತ್ತೆ ನಾನು ರಿಲೀಸ್ ಮಾಡೋಕ್ಕಾಗಲ್ಲ. ಪ್ಲಸ್ ನನಗೆ 12th ಒಂದು 20 ಡೇಸ್ ಸಿಗುತ್ತೆ ಸರ್, ಕಾಂತಾರ ಅಪ್ ಟು ಕಾಂತಾರವರೆಗೂ ಅದ್ರ 20 ಡೇಸ್ ಸಿಗುತ್ತೆ. ನನಗೆ ಸಾಕು ಅಂತ ನನಗನ್ನಿಸ್ತು. ಒಂದನೇ ವೀಕಲ್ಲಿ ಒಳ್ಳೆ ರೆಸ್ಪಾನ್ಸ್ ತೊಗೊಂಡ್ರೆ 19th ಸಿನಿಮಾ ಪಿಕಪ್ ಆಗುತ್ತೆ ಅನ್ನೋ ಹೋಪ್ ಇದೆ. ಅದನ್ನು ತಲೆಯಲ್ಲಿ ಇಟ್ಕೊಂಡು 12th ಡೇಟ್ ಅನೌನ್ಸ್ ಮಾಡ್ಕೊಂಡಿದ್ದೀವಿ ಸರ್. ಅಪ್ ಟು ಒಂದು 50ವರೆಗೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸರ್. 50 ಪ್ಲ್ಯಾನ್ ಮಾಡಿದ್ದೀವಿ. ಹಾಂ ಸರ್. ಸರ್ ಶಾಲಿನಿ ಆರ್ಟ್ಸು ಜಾಕ್ ಮಂಜು ಸರ್ ಡಿಸ್ಟ್ರಿಬ್ಯೂಷನ್, ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತಿದ್ದಾರೆ. ಅವ್ರಿಗೆ ಪ್ರಾಡಕ್ಟ್ ತುಂಬ ಇಷ್ಟ ಆಗಿದೆ, ಟ್ರೈಲರು ಎಲ್ಲ ನೋಡಿದ್ದಾರೆ ಕಂಟೆಂಟು, ಹಂಗಾಗಿ ಅವರು ಸ್ವಲ್ಪ ಚೆನ್ನಾಗಿ ಪುಷ್ ಮಾಡ್ತಿದ್ದಾರೆ ಸರ್. ಸರ್ ನಿಮ್ಗೇನು ಅನಿಸ್ತು ಟ್ರೈಲರು? ಯಾರ್ದಾದ್ರು ಏನಾದರೂ ಕ್ವಶನ್ಸ್ ಇದೆಯಾ ಟ್ರೈಲರ್ ಬಗ್ಗೆ? ಎಸ್ ಸರ್. ಹೌದು ಸರ್. ಸರ್ ಅದು ಇವಾಗ ಎಲ್ಲರೂ ಟ್ರೆಂಡ್ ಸರ್, ಹಂಗೆ ಮಾಡ್ಕೊಂಡು ಬರ್ತಿದಾರ. ಹೌದು ಸರ್ ಮಾಡಿದ್ದಾರೆ. ಅದು ಲಿರಿಕಲ್ ವಿಡಿಯೋಸ್ ಇವಾಗ ಹೆಂಗೆ ಟ್ರೆಂಡ್ ನಡೀತಿದೆಯೋ ಅದೇ ಥರ ಮಾಡಿದ್ದೀವಿ ಸರ್. ಥ್ಯಾಂಕ್ ಯು ಡೈರೆಕ್ಟರ್, ಮತ್ತೆ ಕರಿತೀನಿ. ಥ್ಯಾಂಕ್ ಯು ವೆರಿ ಮಚ್. ಗೋಪನಹಳ್ಳಿ ಜಯರಾಮ್ ಸರ್ ಅವರ ಮೊದಲ ನಿರ್ಮಾಣದ ಸಿನಿಮಾ ಇದು. ಫ್ರಂಟ್ ಬನ್ನಿ ಹತ್ರ ಬನ್ನಿ. ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ಹೀಗೆ ನೀವೇ ಇರೋ ಥರ ಇದ್ದೀರ. ಬೇಡ ಸರ್, ಮಾಡ್ಬಿಟ್ಟಿದ್ದೀವಿ ಈಗ ಯಾರನ್ನ. ನೀವೇ ಹೀರೋ ಇದೆ. ನನ್ನ ಹೆಸರು ಜಯರಾಮ್ ಅಂತ. ಇಲ್ಲೇ ಸಿಟಿಯಿಂದ ಒಂದು 30 ಕಿಲೋಮೀಟರ್ ಅಷ್ಟೇ ನಮ್ಮದೂರು. ಸರ್ ನಂದು ಬಿಸ್ನೆಸ್ ಬೇರೆ ಇದೆ, ಲಾರಿ ಬಿಸ್ನೆಸ್ ಇದೆ. ಲಾರಿ ಇದೆ ಸರ್ ನಮ್ಮದು, ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಇದೆ ನಮ್ಮದು ಸರ್. ಒಂದು 4-5 ಇದೆ ಸರ್. ಬಟ್ ಇದಕ್ಕಿಂತ ನಾನು ಫಸ್ಟು ಇಷ್ಟಪಡೋದು ನಾನು ಅಗ್ರಿಕಲ್ಚರ್ ಸರ್. ನಾನು ವ್ಯವಸಾಯ ಜಾಸ್ತಿ ಇಷ್ಟಪಡ್ತೀನಿ, ವ್ಯವಸಾಯ ಮಾಡ್ತಾ ಇದ್ದೀನಿ. ಹಾಂ ಸರ್, ಇವತ್ತು ಮಾಡ್ತೀನಿ. ಇದೆ ಸರ್, ಒಂದು 5 ಎಕರೆ ಇದೆ. ಎರಡರಲ್ಲೂ ನಮ್ಗೆ ಅನ್ನದಾತ್ರು ಇವರು. ಏನಕ್ಕೆ ಸಿನಿಮಾ ನಿರ್ಮಾಣ ಮಾಡ್ಬೇಕು ಅನ್ಸ್ತು ನಿಮ್ಗೆ? ನಮ್ಮ ಡೈರೆಕ್ಟ್ರು ಹೀರೋ ಎಲ್ಲ ನಮ್ಮ ಫ್ರೆಂಡ್ಸೇ. ಬಟ್ ಒಂದು ಸ್ಟೋರಿ ಹೇಳಿದ್ರು, ಅದು ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ಮಾಡೋಣ ಅಂತ ಇಷ್ಟಪಟ್ಟೆ. ಸರಿ ಇಲ್ಲ ಸರ್, ನಾನು ಆ್ಯಕ್ಟಾಗಿ ಮಾಡಿಲ್ಲ, ಬುಕ್ ಮಾತ್ರ ಹಾಕಿದ್ದೀನಿ ಸರ್. ಫ್ರೆಂಡ್ಗೋಸ್ಕರ ಮಾಡಿಲ್ಲ ಸರ್, ಬಟ್ ಎಲ್ಲರೂ ಸೇರಿ ಒಂದು ಒಳ್ಳೆ ಪ್ರಾಡಕ್ಟ್ ಕೊಟ್ಟು ಜನಗಳಿಗೆ ತೋರ್ಸೋಣ ಅಂತ ನಮಗೂ ಇಷ್ಟ ಆಯಿತು, ಅದಕ್ಕೋಸ್ಕರ ಮಾಡಿದ್ವಿ. ಹಾಂ ಸರ್, ರೆಡಿ ಇದೆ ಸರ್. ನನಗೆ ಚೆನ್ನಾಗಿದೆ, ಬಟ್ ಬೇರೆಯವ್ರು ನೋಡೋದು ಅನಿಸಿಕೆ ಯಾವ ತಿಳಿಸ್ಬೇಕಲ್ಲ ಸರ್. ನಾವು ಮಾಡಿದ್ದು ನಮಗೆ ಚಂದನೆ. ಎಷ್ಟು ಬಜೆಟ್ ಅಲ್ಲ ಸರ್? ಬಜೆಟ್ ಇನ್ನ ಲೆಕ್ಕ ಹಾಕಿಲ್ಲ, ಹಾಕ್ಬೇಕು ಸರ್. ಟೋಟಲ್ ಎಷ್ಟು ಅಂತ ಲೆಕ್ಕ ಹಾಕಿಲ್ಲ. ಒಂದು ಲಾರಿ ಅಮೌಂಟಾ ಸರ್? ಒಂದು ಲಾರಿ ಅಮೌಂಟಾ? ಲಾರಿ ಸರ್, ಒಂದು ಲಾರಿ ಇದ್ದ 15 ಲಕ್ಷದಿಂದ ಅಂತ ಹೇಳ್ತೀವಿ, 1 ಕೋಟಿ ತಗೊಂಡಿದೆ ಲಾರಿ. ದೇವರಾಗಲ್ಲ ಸರ್. ದುಡ್ಡು ತುಂಬ ಹಂಗಿದ್ರೆ ನಾನೇ ಸರ್ ಇಲ್ಲಿದ್ದೆ, ಬೇರೆ ಇದನ್ನ ನಾನೇ ತಗೊಂಡ್ಬಿಡ್ತಾ ಇದ್ದೆ. ಒಟ್ಟು ಸಿನಿಮಾ ಎಲ್ಲ ನೋಡಿದೀರಾ ನೀವಲ್ವಾ? ಖುಷಿ ಕೊಟ್ಟಿದೆ ನಿಮ್ಗೆ? ಚೆನ್ನಾಗಿದೆ, ಚೆನ್ನಾಗಿದೆ. ನಿಮ್ಮ ಮನೆಯವರೆಲ್ಲ ಓಕೆ ಅಂತ ಹೇಳಿದಾರಾ? ನೆಕ್ಸ್ಟ್ ಫಿಲಮ್ ಪ್ರೊಡ್ಯೂಸ್ ಮಾಡ್ತೀರಾ ನಮ್ಮ ಡೈರೆಕ್ಟರ್ಗೆ? ದೇವರು ಹೇಗೆ ಕೊಡ್ತಾನ ಹಾಗೆ.
ಅದೆಲ್ಲ ಶ್ರೇಯಕೃಷ್ಣ movement. ಫ್ರೆಂಡ್ಸ್ ಬಟ್ ಸ್ಟೋರಿ ಹೇಳಿದಾಗ ಅವ್ರಿಗೆ ಇಷ್ಟ ಆಗಿ ನೀವು ಪ್ರೊಡ್ಯೂಸ್ ಮಾಡಿದ್ರಿ ಅಲ್ವಾ? ಹೌದೌದು ಮ್ಯಾಮ್. ಓಕೆ, ಥ್ಯಾಂಕ್ ಯು ಜಯರಾಮ್ ಸರ್. ಖುಷಿ ಅವ್ರ ಜೊತೆಗೆ ನಮ್ಮ ಸಿಂಗರ್ಸ್ ಅದ್ಭುತವಾಗಿ ಹಾಡಿದ್ದಾರೆ. ಸೊ ನಿಮ್ಮ ಮ್ಯೂಸಿಕ್ ಬಗ್ಗೆ ದಯವಿಟ್ಟು ಮಾಹಿತಿ ಕೊಡಿ. ಅಲೆಕ್ಸ್ ಅಂತ. ಆ್ಯಕ್ಚುಲಿ ಮಿಡಲ್ ಕ್ಲಾಸ್ ರಾಮಾಯಣ ಫಸ್ಟು ಮೂವಿ 4-5 ವರ್ಷದಿಂದ ನಾವು ಮಾತಾಡಿದಾಗ ಸೊ ಎಲ್ಲ ಟೀಮ್ ಆಗಿದ್ದು ನಾವು ಒಂದೇ ರೂಮಲ್ಲಿ ಇದ್ವಿ. ಆ್ಯಕ್ಚುಲಿ ಎಲ್ಲ ಡೈರೆಕ್ಟರ್ ಆಗ್ಬೋದು, ನಾನು ವೇಣು ಸರ್ ಎಲ್ಲ ಕುತ್ಕೊಂಡು ಮಾತಾಡಿದಾಗ ಅದು ಇಲ್ಲಿವರೆಗೆ ಬರುತ್ತೆ ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ. ಇಷ್ಟು ಚೆನ್ನಾಗಿ ಬಂದಿದೆ ಔಟ್ಪುಟ್ ಆ್ಯಕ್ಚುಲಿ. ಸೊ ನನ್ನ ಜೊತೆ ವರ್ಕ್ ಮಾಡಿದಂಥ ಎಲ್ಲ ಲಿರಿಕ್ಸಿಸ್ಟ್ಗಳಿಗೆ ಮೇನು ನಾನು ಲಾಸ್ಟ್ ಟೈಮ್ ಒಂದು ಇದರಲ್ಲಿ ನಮ್ಮ ಒಂದು ಸಾಂಗ್ ಉದಯ್ ಸರ್ ಅವ್ರದ್ದು ಹೆಸರು ಮಾಡ್ಕೊಂಡ್ಬಿಟ್ಟಿದ್ದೆ ನಾನು, ಸಾರಿ. ಅವರು ಆಮೇಲೆ ದಿನೇಶ್ ಲಕ್ಕಿ ಅಂತ, ಅವರು ವಿಜಯೇಶ್ವರ್ ಅಂತ. ಸೊ ಇವರೆಲ್ಲ ನನಗೆ ಸಪೋರ್ಟ್ ಮಾಡಿ ನಾನು ಕೇಳಿದಾಗ ಎಷ್ಟೇ ಕನೆಕ್ಷನ್ಸ್ ಇದ್ರು ಕೂಡ ಎಲ್ಲ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಮೈನ್ ನನಗೆ ನಮ್ಮ ಸೌಂಡ್ ಇಂಜಿನಿಯರ್ ನವೀನ್ ಸರ್ ಅಂತ. ಸೊ ನನ್ನ ಸಾಂಗ್ ಏನೇ ಮಿಕ್ಸು ಎಷ್ಟೇ ಚೆನ್ನಾಗಿದ್ರು ಕೂಡ ಅದು ನಾವು ಅವ್ರಿಗೆ ಕೆಲಸ ಕೊಟ್ಟು ನೈಟೆಲ್ಲ ಫೋನ್ ಮಾಡಿ ಮಾಡಿಕೊಟ್ರು. ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಸೊ ಸಾಂಗ್ ಇಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ವರ್ಕ್ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಗಳಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಎಷ್ಟು ಸಾಂಗ್ಸ್ ಇದೆ ಸಿನಿಮಾ? ಟೋಟಲ್ 5 ಸಾಂಗ್ಸ್ ಇದೆ. ಪ್ಲಸ್ ಒಂದು ಮೇಲ್ ವರ್ಷನ್, ಫೀಮೇಲ್ ವರ್ಷನ್ ಇದೆ. ದಟ್ ಮ್ಯೂಸಿಕ್ ಡೈರೆಕ್ಟರ್ ಕಡೆ. ಸೊ 2 ಒಟ್ಟು 6 ಸಾಂಗ್, ಒಂದು ಫೀಮೇಲ್ ಮೇಲ್ ವರ್ಷನ್. ನಿಮ್ದು ಎಷ್ಟು ಸಿನಿಮಾ ಫಸ್ಟ್ ಸರ್ ನಂದು ಇದು 15th ಮೂವಿ ಸರ್ ಆ್ಯಕ್ಚುಲಿ. ಕಂಪೋಸರ್ ಹಾಂ ಯಾರು ನೋಡಿದ್ರಿ? ಸರ್ ಜಾಂಟಿ ಸನ್ ಆಫ್ ಜಯರಾಜ್ ಮಾಡಿದ್ದೀನಿ, ವಿರಾಮ್ ಅಂತ, ರಾಘವೇಂದ್ರ ಅಂತ. ಸುಮಾರು ಮೂವಿಗಳಾಗಿದೆ, ಕೆಲವೊಂದು ರಿಲೀಸ್ಗಳಾಗಿದೆ. ಆಗಿದೆ. ಇಲ್ಲ ಕೆಲವೊಂದು ಆಗಿದೆ ಸರ್. ಲಿರಿಕ್ಸ್ ಬಗ್ಗೆ ಯಾರು ಬಂದಿರಲಿ? ಸರ್ ಒಂದು ವಿಜಯೇಶ್ವರ್ ಅಂತ ಲಿರಿಕ್ಸ್, ಆಮೇಲೆ ನಮ್ಮ ದಿನೇಶ್ ಲಕ್ಕಿ ಅಂತ ಅವರು 2 ಸಾಂಗ್ ಬರ್ತಿದ್ದಾರೆ. ಇನ್ನೊಂದು ಬಂದು ಉದಯ್ ಕುಮಾರ್ ಸಿ ಅಂತ, ಅವರೊಂದು ಮ್ಯಾರೇಜ್ ಸಾಂಗ್ ಬರ್ತಿದ್ದಾರೆ. ಸೊ ಇನ್ನೊಂದು ಸಾಂಗ್ ಬಂದು ದಿನೇಶ್ ಲಕ್ಕಿ ಅವರೇ 3 ಸಾಂಗ್ ಬರ್ತಿದ್ದಾರೆ, ಸಾರಿ. ಸೊ ಟೋಟಲ್ 5 ಸಾಂಗ್. ಅದು ಒಂದು ಮೇಲ್ ವರ್ಷನ್, ಫೀಮೇಲ್ ವರ್ಷನ್ ಅಂತ ಆಗಿದೆ. ಎಲ್ಲ ಸಿಚುವೇಶನ್ ಸಾಂಗ್. ಥ್ಯಾಂಕ್ ಯು ಅಲೆಕ್ಸ್, ಥ್ಯಾಂಕ್ ಯು ವೆರಿ ಮಚ್. ಡೈಲಾಗ್ಸ್, ಲಿರಿಕ್ಸ್ ರೈಟರ್ ಜೊತೆಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರುವಂತ ಉದಯ್ ಕುಮಾರ್ ಅವ್ರನ್ನ ಬರ್ಮಾಡ್ಕೊಳ್ತಾ ಇದೀವಿ. ಇಲ್ಲಿ ಬಂದಿರತಕ್ಕಂತಹ ಮಾಧ್ಯಮ ಮಿತ್ರರೇ ಹಾಗೂ ನನ್ನ ಸಿನಿಮಾ ಸ್ನೇಹಿತರೆ ಹಾಗೂ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು. ಮಿಡಲ್ ಕ್ಲಾಸ್ ರಾಮಾಯಣ ಅಂತ ತಕ್ಷಣ ನಮಗೆ ನೆನಪಾಗೋದು ಪ್ರತಿಯೊಬ್ಬರ ಫ್ಯಾಮಿಲಿಯಲ್ಲೂ ಏನೇನು ಮಾತಾಡ್ತಾರೆ ಅಂತ. ಇದು ಯಾವ ರಾಮಾಯಣಗಳು? ಇದೆಂತ ದೊಡ್ಡ ರಾಮಾಯಣ? ಯಾರ್ಯಾರ ಮನೆಯಲ್ಲಿ ರಾಮಾಯಣ ಇರಲ್ಲ, ಈ ತರ ಎಲ್ಲಾ ಮಾತುಗಳು ನಾವು ಕೇಳ್ತಾ ಇರ್ತೀವಿ. ಇದರ ಆಧಾರದ ಮೇಲೆ ನಾವೊಂದು ಕಥೆನ ಮಾಡಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಏನೇನು ಕಥೆಗಳು ನಡೆಯುತ್ತೆ ಬೇಸ್ಡ್ ಆನ್ ಟ್ರೂ ಸ್ಟೋರೀಸ್, 30 to 40% ಬೇಸ್ಡ್ ಆನ್ ಟ್ರೂ ಸ್ಟೋರೀಸ್, ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಈ ಒಂದು ಕಥೆನ ಮಾಡಿರ್ತಕ್ಕಂಥದ್ದು. ಒಂದು ಮಗು ಹುಟ್ಟಿದಾಗ ಸಾಯೋವರೆಗೂ ಸಹ ರಾಮಾಯಣ ನೋಡ್ತಾನೆ ಇರುತ್ತೆ. ಎಲ್ಲ ಏಜ್ನವರು ನೋಡ್ಬೇಕಾದಂತಹ ರಾಮಾಯಣ, ನೋಡ್ತಾ ಇರ್ತಕ್ಕಂತಹ ರಾಮಾಯಣ, ನೋಡುವಂತಹ ರಾಮಾಯಣ. ಒಂದು ಮಗು ಹುಟ್ಟಿದಾಗ ತುಂಬಾ ಖುಷಿ ಇರುತ್ತೆ. ಜ್ವರ ಬಂದ್ರೆ, ತಲೆನೋವು ಬಂದ್ರೆ ಹಾಸ್ಪಿಟಲ್ಗೆ ಹೋಗ್ಬೇಕು, ಅದೊಂದು ರಾಮಾಯಣ. ಚಿಕ್ಕ ಮಕ್ಕಳಾದ್ರೆ ಪ್ಯಾಂಪರ್ ಚೇಂಜ್ ಮಾಡ್ಬೇಕು, ಗಂಡ ಹೆಂಡತಿಗೆ ಹೇಳೋದು, ಹೆಂಡತಿ ಗಂಡನ್ಗೆ ಹೇಳೋದು, ಅದೊಂದು ರಾಮಾಯಣ. ಸ್ಕೂಲ್ಗೆ ಸೇರಿಸ್ಬೇಕು, ದುಡ್ಡಿರಲ್ಲ, EMI ತಗೋದು, EMI ಕಟ್ಟಬೇಕು, ಸಾಲ ಮಾಡ್ತಾರೆ ಓದಿಸೋದಕ್ಕೋಸ್ಕರ, ಅದೊಂದು ರಾಮಾಯಣ. ಸ್ಕೂಲಲ್ಲಿ ಸರಿಯಾಗಿ ಓದಲ್ಲ, ಬೆಳೀತಾ ಬೆಳೀತಾ ಕಲ್ಚರಲ್ ಆಕ್ಟಿವಿಟೀಸ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ. ನಮ್ಮ ಧನುಷ್ ಅವ್ರ ತರ ಡೈರೆಕ್ಟರ್ ಆಗಬೇಕು ಅಂತ ಇಂಟ್ರೆಸ್ಟ್ ತೋರಿಸ್ತಾರೆ, ಮನೆಯಲ್ಲಿ ಒಪ್ಪೋದಿಲ್ಲ. ಆಗ ಸ್ಕೂಲಲ್ಲಿ ಮತ್ತೆ ವೇಸ್ಟ್ ಕಂಪ್ಲೇಂಟ್ ಮಾಡ್ತಾರೆ, ಏನಪ್ಪ ನಿಮ್ಮ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅಂದ್ಬಿಟ್ಟು. ಅವ್ರದ್ದೊಂದು ರಾಮಾಯಣ. ಮನೇಲಿ ಗಂಡ ಹೆಂಡತಿಗೆ ಹೇಳ್ತಾನೆ, ಹೆಂಡತಿಗೆ ಹೇಳ್ತಾನೆ, ಏನ್ ನಿನ್ನ ಮಗ ಸರಿಯಾಗಿ ಓದೋದಿಲ್ಲ ಅಂತ. ಮತ್ತೆ ಹೆಂಡತಿ, ನನಗೆ ಒಬ್ಬನಿಗೆ ನಮ್ಮ ಮಗ, ನೀಗೇನು ಮಗ ಅಲ್ವಾ, ನೀವು ಸರಿಯಾಗಿ ನೋಡ್ಕೊಳ್ಳಿ. ಈ ತರ ಬೆಳೀತಾ ಬೆಳೀತಾ ಮದುವೆ ಟೈಮ್ ಅಂದಾಗ ಹೆಣ್ಣು ಕೊಡಲ್ಲ, ಕೆಲಸ ಇರಲ್ಲ, ಕೆಲಸ ಇದ್ರು ಸಂಬಳ ಎಷ್ಟು ಅಂತ. 1 ಲಕ್ಷ ಸಂಬಳ ಬರುತ್ತೆ ಅಂದ್ರೆ ಬೆಂಗಳೂರಲ್ಲಿ ಒಂದು ಆಸ್ತಿ ಇದೆಯಾ, ಸೈಟ್ ಇದೆಯಾ? ಈಗಿನ ಕಾಲದಲ್ಲಿ ಇದೆಲ್ಲ ಟ್ರೆಂಡ್ ಆಗ್ಬಿಟ್ಟಿದೆ. ಸೊ ಇಂತಹ ರಾಮಾಯಣಗಳು ಪ್ರತಿಯೊಬ್ಬರು ಮನೆಗಳಲ್ಲೂ ಇದ್ದೇ ಇರುತ್ತೆ. ಇಲ್ಲಿ ಕೂತಿರ್ತಕ್ಕಂತಹ ಪ್ರತಿಯೊಬ್ಬರು ಮನೆಗಳಲ್ಲೂ ರಾಮಾಯಣ ಇದ್ದೇ ಇರುತ್ತೆ, ಖಂಡಿತವಾಗ್ಲೂ ಇರುತ್ತೆ. ರಾಮಾಯಣ ಇಲ್ಲ ಅಂತ ಯಾರು ಹೇಳೋಕೆ ಆಗಲ್ಲ. ಸಾವಿಲ್ಲದ ಮನೆಯಲ್ಲಿ ಹೇಗೆ ಸಾಸಿವೆ ಇರೋದಿಲ್ವೋ ಹಾಗೆ ಪ್ರತಿಯೊಬ್ಬರ ಮನೆಯಲ್ಲೂ ರಾಮಾಯಣ ಇದ್ದೇ ಇರುತ್ತೆ. ನಮ್ಮ ಸಿನಿಮಾದಲ್ಲಿ ಕೃಷ್ಣಂದೊಂದು ರಾಮಾಯಣ. ಅವ್ರ ತಂದೆ ಇರಲ್ಲ ಪಾಪ, ತಾಯಿ ಕಷ್ಟಪಟ್ಟು ಸಾಕ್ತಾ ಇರ್ತಾಳೆ. ವೀಣಾ ಸುಂದರ್ ಅವರು ತಾಯಿ ಪಾಠ ಮಾಡಿದ್ದಾರೆ, ಕಷ್ಟಪಟ್ಟು ಸಾಕ್ತಾ ಇರ್ತಾಳೆ. ಅವನಿಗೆ, ಕೃಷ್ಣನಿಗೆ ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು, ಏನೋ ಒಂದು ಅಚೀವ್ ಮಾಡಬೇಕು ಅಂತ ಬಹಳ ಕಷ್ಟಪಡ್ತಾ ಇರ್ತಾನೆ. ಅವನದೊಂದು ರಾಮಾಯಣ.
ಆಮೇಲೆ ಸೌಂದರ್ಯ ಅಂತ ಮೋಕ್ಷಿತಾ ಬೈ ಅವರು ನಟನೆ ಮಾಡಿರೋದು ಸೌಂದರ್ಯ ಅಂತ ಕ್ಯಾರೆಕ್ಟರ್, ಅವ್ರದ್ದೊಂದು ರಾಮಾಯಣ. ಅವರಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ಎಸ್ ನಾರಾಯಣ್ ಸರ್ ಈ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ಅವ್ರಿಗೆ ಏನೇನೋ ಕನಸುಗಳಿರುತ್ತೆ, ಆ ರೀತಿ ಮದುವೆ ಆಗ್ಬೇಕು, ಈ ರೀತಿ ಮದುವೆ ಆಗ್ಬೇಕು ಅಂತ. ಅವ್ರದ್ದೊಂದು ರಾಮಾಯಣ. ನಮ್ಮ ಕೃಷ್ಣನ ಸ್ನೇಹಿತ ಜಗಪ್ಪ ಅವ್ರು ಮಾಡಿದ್ದಾರೆ, ಬಾಲ ಅಂತ ಕ್ಯಾರೆಕ್ಟರ್, ಅವ್ರದ್ದೊಂದು ರಾಮಾಯಣ. ಅವರಪ್ಪ ಪಂಚೆ ಪಾಪಣ್ಣ ಅಂತ ಸುಂದರ್ ಸರ್ ಮಾಡಿದ್ದಾರೆ, ಯಾವಾಗಲೂ ಪಂಚೆಲ್ಲೇ ಹೊಡಿತಾ ಇರ್ತಾರಂತೆ, ಅವ್ರದ್ದೊಂದು ರಾಮಾಯಣ. ನಮ್ಮ ಇನ್ನೊಬ್ಬ ಹೀರೋಯಿನ್ ಕೀರ್ತಿ ರೆಡ್ಡಿ ಅಂತ ಯುಕ್ತಾ ಅವರು ಇದ್ದಾರೆ, ಅವ್ರು ತುಂಬಾ ಫಾರ್ಸ್. ಇವ್ರ ಮೂವರ್ದು ಒಂದು ರಾಮಾಯಣ ಅಂದ್ರೆ ಇವ್ರದೊಂದು ರಾಮಾಯಣ. ಈ 4 ಜನರದ್ದು ಸೇರಿ ಒಂದು ಒಳ್ಳೆ ಮಿಡಲ್ ಕ್ಲಾಸ್ ರಾಮಾಯಣನ ನಾವು ಮಾಡಿದ್ದೇವೆ. ಈ ವಿಷನ್ ನ ಕಂಡಂತವರು ನಮ್ಮ ಡೈರೆಕ್ಟರ್ ಧನುಷ್ ಗೌಡ ಅವರು. ಅವರ ಜೊತೆಗೆ ನಾವೆಲ್ಲ ಸೇರಿ ಈ ಒಂದು ಕನಸು ಏನಿದೆ, ಈ ಒಂದು ವಿಷನ್ ಏನಿದೆ ಜನಕ್ಕೆ ತಲುಪಿಸ್ಬೇಕು ಅಂತ ಒಂದು ಸಿನಿಮಾ ಮಾಡಿದೀವಿ. ಬಟ್ ಸಿನಿಮಾ ಜಸ್ಟ್ ಸಿನಿಮಾ ತರನೇ ಹೋಗ್ಬಾರ್ದು, ಯಾಕಂದ್ರೆ ಎಲ್ಲರ ಮನೆಗಳಲ್ಲೂ ಮಿಡಲ್ ಕ್ಲಾಸ್ ರಾಮಾಯಣ ನಡೆಯುತ್ತೆ. ಜನಕ್ಕೆ ಏನ್ ಬೇಕು ಸಿನಿಮಾ ನೋಡಿದಾಗ? ಎಂಟರ್ಟೈನ್ಮೆಂಟ್ ಬೇಕು. ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ನಮ್ಮ ಸಿನಿಮಾದಲ್ಲಿ ಇದೆ. ಜನ ಬಂದಾಗ ಸುಮ್ಮನೆ ವಾಪಸ್ ಹೋಗ್ಬಾರ್ದು, ಏನೋ ಅನ್ಸಿಲ್ಲಪ್ಪ ಅಂದ್ಬಿಟ್ಟು. ಎಂಟರ್ಟೈನ್ಮೆಂಟ್ ಇದೆ. ಕಮರ್ಷಿಯಲ್ ಆಸ್ಪೆಕ್ಟ್ಸ್ ನಾವೇನು ಇಟ್ಕೊಂಡಿಲ್ಲ, ಒಂದು ಫೈಟ್ಸ್ ಇಲ್ಲ, ವಲ್ಗಾರಿಟಿ ಇಲ್ಲ. ಪ್ರತಿಯೊಂದು ಫ್ಯಾಮಿಲಿನೂ ಬಂದು ಖುಷಿಯಾಗಿ ಸಿನಿಮಾ ನೋಡ್ಕೊಂಡು ಆಚೆ ಹೋಗ್ಬೇಕು, ಅದನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ವಿ. ಆಗ್ಲೇ ಹೇಳ್ದಂಗೆ ಈ ಸಿನಿಮಾಗೆ ಎಸ್ ನಾರಾಯಣ್ ಸರ್ ಇದ್ದಾರೆ, ಬಾಲರಾಜ್ ವಡಿ ಸರ್ ಇದ್ದಾರೆ, ಬ್ಯಾಂಕ್ ಜನಾರ್ದನ್ ಸರ್ ಇದ್ದಾರೆ, ಶೋಭರಾಜ್ ಸರ್ ಇದ್ದಾರೆ, ರೋಹಿಣಿ ಕಾಂತರಾಜ್ ಮ್ಯಾಮ್ ಇದ್ದಾರೆ, ಹುಲಿ ಕಾರ್ತಿಕ್ ಇದ್ದಾರೆ, ದೀಪಿಕಾ ಕಾಮಿಡಿ ಕಲಾಟಿಗಳು ದೀಪಿಕಾ ಅವರು ಇದ್ದಾರೆ, ವಿಜಯ್ ಚಂದ್ರು ಸರ್ ಇದ್ದಾರೆ. ಸುಮಾರು ಜನ ಇವರೆಲ್ಲ ಬರಬೇಕಾಗಿತ್ತು, ಕೆಲವರೆಲ್ಲ ಬರಲಿಲ್ಲ. ಕಾರಣಗಳು ಅವಾಗಲೇ ನಮ್ಮ ಡೈರೆಕ್ಟರ್ ಹೇಳ್ದಾಗ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ನಮ್ಮ ವಿಜಯ್ ಚಂಡೂರ್ ಸರ್ ಇವತ್ತೇನೋ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಏನೋ ಇತ್ತು ಅಂತ ಹೇಳಿದ್ರು, ಆದ್ರೂ ನಮಗೋಸ್ಕರ ಬಂದಿದ್ದಾರೆ ಸರ್. ನಿಮ್ಗೊಂದು ಹ್ಯಾಟ್ಸ್ ಆಫ್ ಸರ್. ಹೊಸಬ್ರಿಗೆ ಇಷ್ಟು ಮಾತ್ರ ಸಪೋರ್ಟ್ ನಮ್ಗೆ ಬೇಕೇ ಬೇಕು ಸರ್. ನಾವು ಹೊಸಬ್ರಾಗಿದ್ದೀವಿ, ಬಟ್ ನೀವು ಬಂದಿದ್ದೀರಾ ಸರ್, ನಮ್ಗೆ ತುಂಬಾ ಖುಷಿ ಆಯ್ತು. ನಿಮ್ಗೆ ಹತ್ತು ಕೊಡ್ಲೇಬೇಕು ಸರ್. ಇರ್ಲಿ ಸರ್, ಸಪೋರ್ಟ್ ಬೇಕು ಸರ್. ಈಗ ಯಾರು ಬಂದಿಲ್ಲ ಅಂದ್ರೆ ಹೆಂಗ್ ಸರ್ ಸಪೋರ್ಟ್? ಅವ್ರ ಕಾರಣಗಳು ಏನೇ ಇರ್ಬೋದು, ಬಟ್ ಇಂದ ಸಪೋರ್ಟ್ ಬೇಕೇ ಬೇಕು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಇದಾದ್ಮೇಲೆ ಲೊಕೇಶನ್ಸ್ ನಾವು ಚಿಕ್ಕಬಳ್ಳಾಪುರ, ಅವಾಗಲೇ ನಮ್ಮ ಡೈರೆಕ್ಟರ್ ಹೇಳಿದಾಗೆ ಚಿಕ್ಕಬಳ್ಳಾಪುರದಲ್ಲಿ ನಂದಿ ಅನ್ನೋ ಒಂದು ಗ್ರಾಮದಲ್ಲಿ ಶೂಟ್ ಮಾಡಿದ್ವಿ, ಮಂಗಳೂರಲ್ಲಿ ಶೂಟ್ ಮಾಡಿದ್ವಿ, ಕೋಲಾರದಲ್ಲಿ ಶೂಟ್ ಮಾಡಿದ್ವಿ, ಬ್ಯಾಂಗ್ಳೂರಲ್ಲಿ ಮೇಜರ್ ಪಾರ್ಟ್ ಶೂಟ್ ಮಾಡಿದ್ವಿ, ಮಂಡ್ಯಕ್ಕೆ ಹೋಗಿದ್ವಿ, ಮಂಡ್ಯದಲ್ಲೂ ಶೂಟ್ ಮಾಡಿದ್ವಿ. ಹೀಗೆ ಸುಮಾರು ಲೊಕೇಶನ್ಗಳಲ್ಲಿ ಶೂಟ್ ಮಾಡಿ ಸಾಂಗ್ಸ್ ಎಲ್ಲ ಮಂಡ್ಯದಲ್ಲಿ ಶೂಟ್ ಮಾಡಿದ್ವಿ. ನಮಸ್ಕಾರ ಎಲ್ಲರಿಗೂ. ಮುಂದೆ ಬನ್ನಿ, ಎಲ್ಲ ಮುಂದೆ ಆ್ಯಕ್ಚುಲಿ ನಂದು ಇದು 3ನೇ ಸಿನಿಮಾ. ಲೈಟ್ ಇಲ್ಲ, ಮುಂದೆ ಬನ್ನಿ, ಲೈಟ್ ಬೇಕು. ಓಕೆ ಓಕೆ ಓಕೆ. ಇದು 3ನೇ ಸಿನಿಮಾ ನಂದು. ನಂಗೆ ಅಷ್ಟೊಂದು ಮಾತಾಡಕ್ಕೆ ಬರೋಲ್ಲ. ಫಸ್ಟ್ ಸೆಕೆಂಡ್ ಯಾವ ಸಿನಿಮಾ ಹೇಳಿ? ಫಸ್ಟ್ ಸಿನಿಮಾ ನಮ್ಮ ಡೈರೆಕ್ಟರ್ದೇ ಫಸ್ಟ್ ಸಿನಿಮಾ ಒಂದು ರೆಬಲ್ ಹುಡುಗರು ಅಂತ ಸಿನಿಮಾ ಮಾಡಿದ್ದೆ. ಅದಾದಮೇಲೆ ಆಫ್ಟರ್ ಬ್ರೇಕಪ್ ಅಂತ ರೀಸೆಂಟ್ಲಿ ಒಂದು ರಿಲೀಸ್ ಆಯಿತು, ಆ ಸಿನಿಮಾ ಒಂದು ವರ್ಕ್ ಮಾಡಿದೆ. ಈಗ 3ನೇ ಸಿನಿಮಾ ಇದು MCR ಮಿಡಲ್ ಕ್ಲಾಸ್ ರಾಮಾಯಣ. ಡೈರೆಕ್ಟ್ರು ನನಗೆ ತುಂಬ ಇಷ್ಟ ಆದರು, ಅದಕ್ಕೋಸ್ಕರ ಅವ್ರ ಜೊತೆಗೆ ನಾನು ಇದು ಬಟ್ ಏನಾರೋ ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಡಿ, ಅಷ್ಟೊಂದು ಮಾತಾಡೋಕ್ಕೆ ಬರೋಲ್ಲ, ಒಂದು ಸ್ವಲ್ಪ ನರ್ವಸ್ ಆಗಿದ್ದೀನಿ. ಕೆಲಸದ ಬಗ್ಗೆ ಅಂದರೆ ನಾನು ಏನು ಹೇಳಿದ್ರು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಸೀನ್ ಹೆಂಗಿರುತ್ತೆ ಅದ್ರ ಪ್ರಕಾರ ನಾವು ಒಂದು ಅದಕ್ಕೆ ಏನು ಕೊಡಬೇಕಾಗಿತ್ತು ಅದನ್ನೆಲ್ಲ ಕೊಟ್ಟಿದ್ದೀವಿ. ಕೆಲಸ ಎಲ್ಲ ನೀಟಾಗಿ ಮಾಡಿದ್ದೀವಿ ಅಂದ್ಕೊಂಡಿದ್ದೀನಿ. ಅದೆಲ್ಲ ಪ್ರೇಕ್ಷಕರಿಗೆ ಬಿಟ್ಟಿದ್ದು, ಮುಂದೆ ಏನಾಗುತ್ತೆ ಅಂತ ನೋಡಬೇಕು. ಥ್ಯಾಂಕ್ ಯು ವಿನೋದ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಕೆಲಸನೇ ಮಾತಾಡುತ್ತೆ. ಥ್ಯಾಂಕ್ ಯು. ಸೊ ವಿನೋದ್ ಅವರ ನಂತರದಲ್ಲಿ ಮತ್ತೊಬ್ಬರು ಟೆಕ್ನಿಷಿಯನ್, ನಮ್ಮ ಸೌಂಡ್ ಇಂಜಿನಿಯರ್ ನವೀನ್ ಅವರನ್ನ ಬರ್ಮಾಡ್ಕೊಳ್ತೀವಿ. ಸೌಂಡ್ ಎಫೆಕ್ಟ್ಸ್ ಎಷ್ಟು ಬಹಳಷ್ಟು ಮುಖ್ಯ ಅನ್ನೋದು ತಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ಮೇ ನಾವು ಇನ್ವೈಟ್ ನವೀನ್ ಆನ್ ಸ್ಟೇಜ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರವಿಂದ್. ಈ ಫಿಲಿಮಲ್ಲಿ ಸಾಂಗ್ಸ್ ಮಿಕ್ಸಿಂಗ್ ಮಾಸ್ಟರಿಂಗ್ ಮಾಡಿದ್ದೀನಿ. ಅಲೆಕ್ಸ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಕು. ಒಳ್ಳೆ ಮೆಲಡಿ ಇದೆ, ಸಾಂಗ್ಸ್ ರಿಲೀಸ್ ಆಗಿದೆ ಮಾಡಿದ್ದಾರೆ. ಬಟ್ ಬ್ಯಾಕ್ಗ್ರೌಂಡ್ ಸ್ಕೋರು ನಡೀತಾ ಇದೆ, ಅದರದ್ದು ರಿಮಿಕ್ಸಸ್ಸು ಮಿಕ್ಸಿಂಗ್ ಇಲ್ಲ. ಸೊ ಒಳ್ಳೆ ಟೀಮು, ಒಳ್ಳೆ ಎಫರ್ಟ್ ಹಾಕಿ ಮಾಡಿದ್ದಾರೆ. ಎಲ್ಲರೂ ಬಂದು ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಫೈನಲ್ ಮಿಕ್ಸ್ ನಡೀತಾ ಇದೆ ಸರ್. ಫೈನಲ್ ಮಿಕ್ಸ್ ಫಿಲ್ಮ್ DTS ಫೈನಲ್ ಮಿಕ್ಸ್ ನಡೀತಾ ಇದೆ. ಅದು ಸ್ವಲ್ಪ ಕರೆಕ್ಷನ್ಸ್ ನಡೀತಾ ಇರುತ್ತಲ್ಲ ಸರ್, ನಮ್ದು ಇರುತ್ತಲ್ಲ ಟೆಕ್ನಿಷಿಯನ್ಸ್. ಅಪ್ಲೈ ಮಾಡಿದ್ದಾರೆ. ಅಪ್ಲೈ ಥ್ಯಾಂಕ್ ಯು.
ಸೊ ಒನ್ ಆಫ್ ದ ಬಿಸಿಯೆಸ್ಟ್ ಆಕ್ಟರ್ ಇವತ್ತು ಬನ್ನಿ ಸರ್ ನೀವು ಒನ್ ಆಫ್ ದ ಬಿಸಿಯೆಸ್ಟ್ ಆಕ್ಟರ್ ಬಟ್ ಬಿಡುವು ಮಾಡಿಕೊಂಡು ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ. ಬಹಳ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಎಷ್ಟೇ ಎತ್ತರಕ್ಕೂ ಬೆಳೆದ್ರು ಇದೇ ಥರ ತಾವಿರ್ತೀರಾ ಅಂತ ನಮಗೆ ಗೊತ್ತಿದೆ. ಥ್ಯಾಂಕ್ ಯು. ಎಷ್ಟು ಎತ್ತರಕ್ಕೆ ಬೆಳೆದ್ರು 5.5. ಅದ್ರ ಮೇಲೆ ಹೋಗಲ್ಲ. ಸರ್ ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಹೋಗ್ಲಿಕ್ಕೆ ಚೆನ್ನಾಗಿದೆ ಒಂಥರ, ಬಟ್ ಇದು ನನ್ನ ಪಾರ್ಟ್ ಆಫ್ ಜಾಬ್, ಬರಬೇಕು, ಬಂದಿದ್ದೀನಿ ಅಷ್ಟೇ. ಮಿಡಲ್ ಕ್ಲಾಸ್ ರಾಮಾಯಣ ಸರ್, ಈ ಮಿಡಲ್ ಕ್ಲಾಸ್ ವಿಜಯ್ ಚಿಂದೂರ್ಗೆ ಈ ಮಿಡಲ್ ಕ್ಲಾಸ್ ರಾಮಾಯಣದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಧನುಷ್ ಸರ್ ಥ್ಯಾಂಕ್ ಯು ಸರ್. ಈ ಕ್ಯಾರೆಕ್ಟರ್ ಬಗ್ಗೆ ನನಗೆ ಉದಯ್ ಎಕ್ಸ್ಪ್ಲೈನ್ ಮಾಡಿದ್ದೆ. ನಾನು ಕಾರಲ್ಲಿ ಹೋಗ್ತಾ ಇದ್ದೆ, ಇವ್ರ ಕಥೆ ಹೇಳೋಕ್ಕೆ ಕಾಲ್ ಮಾಡಿದ್ದೆ. ಪಕ್ಕದಲ್ಲಿ ನನ್ನ ವೈಫು ಕೂತಿದ್ದೆ, ಹೋಗ್ತಾ ಇದ್ರೆ, ಸರ್ ಇದರಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ನೀವು ಬ್ರೋಕರ್. ನಾನು ಸ್ಪೀಕರ್ ಆನ್ ಮಾಡಿದ್ದೆ, ಬ್ರೋಕರ್ ಅಂದೆ. ಆಮೇಲೆ ಇವರು ಅಲ್ಲ ಸರ್ ಏಜೆಂಟ್. ಯಾವುದೋ ಒಂದು ಯಾವುದಕ್ಕೆ ಸರ್ ನೀವು ರಿಯಲ್ ಎಸ್ಟೇಟ್ ಏಜೆಂಟು ಅಂತ ಹೇಳಪ್ಪ ಅಂತ ಹೇಳಿದ್ರು. ಆಮೇಲೆ ಎಕ್ಸ್ಪ್ಲೈನ್ ಮಾಡಿದ್ರು. ಆಮೇಲೆ ಅವ್ರ ಬಗ್ಗೆ ಹೇಳ್ಕೊಂಡ್ರು. ಈ ಕತೆಗೆ ಡೈರೆಕ್ಟರ್ ಜೊತೆ ಸ್ಕ್ರೀನ್ ಪ್ಲೇ, ಡೈಲಾಗು ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ ಭಾಳ ಖುಷಿ ಆಯಿತು. ಕತೆ ಭಾಳ ಚೆನ್ನಾಗಿದೆ. ಡೈರೆಕ್ಟರ್ ನರೇಟ್ ಮಾಡಿದಾಗ ತುಂಬ ಕಾನ್ಫಿಡೆಂಟ್ ಆಗಿ ಕ್ಲಾರಿಟಿ ಇಟ್ಕೊಂಡು ಪ್ರತಿಯೊಂದು ಕಾಮಿಡಿ, ಪ್ರತಿಯೊಂದು ಡೈಲಾಗ್ನ ಮುಂಚೆನೇ ಪೇಪರಲ್ಲೇ ಇತ್ತು. ಇಂಪ್ರೂವೈಸೇಷನ್ ಮಾಡೋವಂಥ ದೊಡ್ಡ ಜಾಗ ಏನಿರಲಿಲ್ಲ, ಎಲ್ಲ ಅವರೇ ನೀಟಾಗಿ ಬರೆದಿಟ್ಬಿಟ್ಟಿದ್ರು. ತುಂಬ ಸೊಗಸಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮಿಡಲ್ ಕ್ಲಾಸ್ ರಾಮಾಯಣ. ಎಂಜಾಯ್ ಮಾಡಿದ್ದೀನಿ. ಆಮೇಲೆ ಯುಕ್ತ, ಮೋಕ್ಷಿತ, ನಿಮ್ಮನ್ನು ನನ್ನ ಕಲ್ಲರ್ಗೆ ಹತ್ರ ತಂದಿರೋದು ಭಾಳ ಖುಷಿಯಾಗಿದೆ. ಸ್ವಲ್ಪ ಸಮಾಧಾನ ಆಯಿತು. ನಮ್ಮ ಒಬ್ಬನೇನ ಆಗಿರೋದು ಸಿನಿಮಾ ಹತ್ರ ತೊಗೊಂಬಂದಿದೆ. ಆಮೇಲೆ ವಿನು ಟ್ರಾನ್ಸ್ಫಾರ್ಮೇಷನ್ ಭಾಳ ಚೆನ್ನಾಗಿದೆ. ನೀವು 2 ಗೆಟಪ್. ಆಲ್ ದಿ ಬೆಸ್ಟ್, ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್. ಡೇಟ್ ಹೇಳಬೇಕು ಅನಿಸ್ತಾ ಇದೆ, ಬಟ್ ಅಣ್ಣ ಅಂದರು ಸೆನ್ಸಾರಿಗೆ ಮುಂಚೆ ಡೇಟ್ ಹೇಳೋದು ಒಳ್ಳೇದಲ್ಲ ಅಂತ. ಸೊ ಕಾಣಿಸ್ತಾ ಇದೆ, ದಯವಿಟ್ಟು ನೋಡ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಆಶೀರ್ವದಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವಿಜಯ್ ಸರ್, ಥ್ಯಾಂಕ್ ಯು. ನಾಯಕಿನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ. ಸೊ ಯುಕ್ತ ರಂಧೀರ್ ಪರ್ವಿ ಅವರು ಈಗಾಗಲೇ ಇವರು ಪಂಚಭಾಷೆಗಳಲ್ಲಿ ಅಭಿನಯಿಸಿದ್ದಾರೆ, ಕನ್ನಡ, ತಮಿಳ್, ತೆಲುಗು, ಮರಾಠಿ, ಹಿಂದಿ. ಸೊ ಯುಕ್ತ ಬಗ್ಗೆ ಹೇಳುವಂತ ಖುಷಿ ವಿಚಾರ ಏನಪ್ಪಾ ಅಂದ್ರೆ, ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಅವರು ಮುಂಬೈನಲ್ಲಿ ಹುಟ್ಟಿ ಬೆಳೆದಿದ್ರು ಕೂಡ ಈಗ ಒಂದು 4-5 ವರ್ಷದಿಂದ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿದ್ದಾರೆ. ಸೊ ಕನ್ನಡ ಅದ್ಭುತವಾಗಿ ಮಾತಾಡ್ತಾರೆ. ಇದು ಬಹಳ ಖುಷಿ ಕೊಡುವಂತಹ ವಿಚಾರ. ಸೊ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಯುಕ್ತ. ಸೊ ಯುಕ್ತ ಅವರ ಡೆಕ್ಸ್ಟರ್ ತಮಿಳಿನಲ್ಲಿ, ಜಾಕಿ 47 ಕನ್ನಡದಲ್ಲಿ, ಸೋ ಲವ್ ಕನ್ನಡದಲ್ಲಿ ರಿಲೀಸ್ ಆಗೋದಕ್ಕೆ ತಯಾರಾಗಿರುವಂತಹ ಸಿನಿಮಾ. ಥ್ಯಾಂಕ್ ಯು. ಇಷ್ಟು ಅದ್ಭುತವಾದ ಇಂಟ್ರೊಡಕ್ಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆಲ್ಲರೂ ನಮಸ್ಕಾರ. ನನ್ನ ಹೆಸರು ನಿಮ್ಮ ಮನೆ ಮಗಳು ಯುಕ್ತ ಪೇರಿ ಅಂತಾನೆ ಕರಿಬೋದು. ಆ್ಯಂಡ್ ಮಿಡಲ್ ಕ್ಲಾಸ್ ರಾಮಾಯಣ, ಐ ಥಿಂಕ್ ನಾನು ಮತ್ತೆ ಅದನ್ನು ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಟೀಮ್ ಹೇಳಿದ ಪ್ರಕಾರ, ಟೀಮ್ ಅಲ್ಲ, ಕುಟುಂಬ ಹೇಳಿದ ಪ್ರಕಾರ ಮನೇಲಿ ನಡೆದಿರೋ ರಾಮಾಯಣ ಬಗ್ಗೆ ಒಂದು ಕತೆ ಮಾಡ್ತೀವಿ. ಆ್ಯಂಡ್ ಮೊದಲೇದಾಗಿ ತನುಸು, ಥ್ಯಾಂಕ್ ಯು ಸೋ ಮಚ್ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ನಮ್ಮ ಇಡೀ ಟೀಮ್ನ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎವ್ರಿಬಡಿ ವಾಸ್ ವೆರಿ ಕೋಆಪ್ರೇಟಿವ್, ತುಂಬಾ ಸಪೋರ್ಟಿವ್. ಆ್ಯಂಡ್ ಹಾಗಾಗಿ ಏನು ಹೇಳಬೇಕು ಅಂದರೆ, ಕನ್ನಡ ಇಂಡಸ್ಟ್ರಿ ಸದನ್ ಗೊತ್ತು, ಹೊಸೊಬ್ರಿಗೆ ಅವಕಾಶ ಕೊಡಬೇಕು ಅಂದರೆ ಕನ್ನಡ ಬರುತ್ತಾ ಅಂದರೆ ಯಾವ ಇಂಡಸ್ಟ್ರಿನೂ ಅಷ್ಟೇ. ಬಟ್ ನನಗೆ ಇಷ್ಟು ಪ್ರೀತಿಯಿಂದ ಎಕ್ಸೆಪ್ಟ್ ಮಾಡಿಕೊಂಡು ನೀವು ಅಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಾ, ನಾನು ಅದಕ್ಕೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಾಗೆ ಪ್ರೋತ್ಸಾಹಿಸ್ತಾ ಇರಿ, ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್ ಅಷ್ಟೇ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಪಾತ್ರ ಬಂದು ಕೀರ್ತಿ ರೆಡ್ಡಿ ಅಂತ. ಕೀರ್ತಿ ಒಬ್ಬಳು ಹುಡುಗಿ, ಶೀಸ್ ಟೀನೇಜರ್, ಶೀಸ್ ಫ್ರಮ್ ಹೈದ್ರಾಬಾದ್ ಅಂತ. ಸೊ ಅವಳು ಅಲ್ಲಿಂದ ಬಂದು ಇಲ್ಲಿ ಶೀಸ್ ಏನು ಹೇಳ್ತಾರೆ, ಒಂದು ಯಂಗ್ಸ್ಟರ್ ಹುಡುಗಿ ಹೆಂಗಿರ್ತಾಳೆ, ಅವಳಿಗೆ ಲವ್ ಆಗುತ್ತೆ. ಸೊ ಆ ಥರ ಕತೆ ಇದೆ. ಇಲ್ಲ, ಇದು ನನ್ನ 3ನೇ ಸಿನಿಮಾ. ಮೊದಲನೇ ಸಿನಿಮಾ ಬಂದ್ಬಿಟ್ಟು ಅನಾಥ ಅಂತ, ಅದು ರಿಲೀಸ್ ಆಗೋಯಿತು. ಆ್ಯಂಡ್ ಈ ಮಾರ್ಚ್ 13th ಅಲ್ಲಿ ಡೆಕ್ಸ್ಟರ್ ಅಂತ ಒಂದು ಸಿನಿಮಾ ತಮಿಳಲ್ಲಿ ರಿಲೀಸ್ ಆಯಿತು. ಈಗ ರೀಸೆಂಟಾಗಿ ಜಾಕಿ 47 ಕಿರಣ್ ರಾಜ್ ಜೊತೆ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಒಂದು ಸಿನಿಮಾ ಲೈನಪ್ಪಲ್ಲಿ ಇದೆ, ಸೋ ಲವ್ ಅಂತ. ನೀವೇನಾದ್ರು ಕೇಳಬೇಕಾ? ಥ್ಯಾಂಕ್ ಯು ಯುಕ್ತ, ಅಷ್ಟು ಚೆನ್ನಾಗಿ ಮಾತಾಡಿದ್ರಿ ನೀವು. ಐ ಆಮ್ ಸೋ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.
ಇನ್ನೂ ನಮ್ಮ ಇಂಟ್ರೊಡ್ಯೂಸ್ ಮಾಡೋದೇ ಬೇಕಾಗಿಲ್ಲ, ನಮ್ಮ ಮನೆ ಮಗಳು ಪಾರು. ಸೊ ಪಾರು ಖ್ಯಾತಿಯ ಮೋಕ್ಷಿತಾ ಅವರು ಬಿಗ್ ಬಾಸ್ ಇಂದ ನಮಗೆ ಮತ್ತಷ್ಟು ಖುಷಿಯನ್ನ ಕೊಟ್ಟಿರುವಂತ ಹುಡುಗಿ. ಸೊ ಈಗ ಮುದ್ದು ಮುಖದ ಚೆಲುವೆ ಮೋಕ್ಷಿತಾ ಅವ್ರನ್ನ ವೇದಿಕೆಗೆ ಸ್ವಾಗತಿಸೋಣ. ಮೊದಲನೇದಾಗಿ ಇಲ್ಲಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇದೊಂಥರ ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟಿರೋ ಫೀಲಿಂಗ್ ಇದು. ಯಾಕೆಂದರೆ ಮೊದಲನೇ ಸಿನಿಮಾ ನಂದು ರಿಲೀಸಿನ ಹಂತಕ್ಕೆ ಬಂದಿದೆ. ಎಷ್ಟು ಎಮೋಷನ್ ಫೀಲ್ ಅಂದರೆ ಇದೊಂದು ಅಂತಂದರೆ, ಸುಮಾರು ಸಿನಿಮಾಗಳು ಶೂಟ್ ಆಗುತ್ತೆ, ಬಟ್ ರಿಲೀಸಿನ ಹಂತಕ್ಕೆ ಹೋಗಲ್ಲ. ರಿಲೀಸಿನ ಹಂತಕ್ಕೆ ಬರೋದಿದೆಯಲ್ಲ, ಇದು ತುಂಬಾ ಕಷ್ಟ. ಇದು ರಿಲೀಸಿನ ಹಂತಕ್ಕೆ ಬರುತ್ತೆ ಅಂತಂದ್ರೆ ಇದಕ್ಕೆ ಇಡೀ ಟೀಮ್ ಕಾರಣ ಆಗ್ತಾರೆ. ಯಾಕೆಂದ್ರೆ ನಾವುಗಳು ತೆರೆ ಅಂದ್ರೆ ನಿಮ್ಗೆಲ್ರಿಗೂ ಕಾಣಿಸ್ತೀವಿ ನಾವು ಕೆಲಸ ಮಾಡಿರೋದು, ಬಟ್ ತೆರೆ ಹಿಂದೆ ಇದಕ್ಕೋಸ್ಕರ ಒದ್ದಾಡ್ತಾರಲ್ಲ, ಅದು ಅವ್ರ ಎಫರ್ಟ್ಸ್ಗೆ ನಾವು ಬೆಲೆ ಕೊಡಬೇಕು ನಿಜವಾಗ್ಲೂ. ಯಾಕೆಂದ್ರೆ ನಮ್ಮ ಸಿನಿಮಾ ಇದು ಯಾವುದೋ ಸಿನಿಮಾಲಿ ಕೆಲಸ ಮಾಡ್ತಿದೀವಿ ಅಂತ ಇಲ್ಲಿ ಯಾರು ಕೆಲಸ ಮಾಡಿಲ್ಲ. ನಮ್ಮ ಸಿನಿಮಾ ಇದು ನಮ್ದು ಅನ್ಕೊಂಡು ಇಲ್ಲಿರೋರು ಪ್ರತಿಯೊಬ್ರು ಕೆಲಸ ಮಾಡಿದ್ದಾರೆ. ಹಾಗಾಗಿ ಈ ಟೀಮ್ ಜೊತೆ ನಾನು ಕೈ ಜೋಡಿಸಿದ್ದೀನಿ, ಇದ್ರಲ್ಲಿ ನಾನು ಕೂಡ ಒಬ್ಳಾಗಿದ್ದೀನಿ ಅಂತ ಹೇಳೋದಕ್ಕೆ ನಂಗೆ ತುಂಬ ಖುಷಿ ಇದೆ ಆ್ಯಂಡ್ ಹೆಮ್ಮೆ ಇದೆ. ಆ್ಯಂಡ್ ನನ್ನ ಮೊದಲ ಸಿನಿಮಾ ರಿಲೀಸ್ ಆಗ್ತಿದೆ, ಇದೊಂಥರ ಎಕ್ಸೈಟ್ಮೆಂಟ್ ನನಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಇನ್ನು ಮುಂದಕ್ಕೂ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಮಿಡಲ್ ಕ್ಲಾಸ್ ರಾಮಾಯಣದಲ್ಲಿ ನನ್ನ ಪಾತ್ರ ಸೌಂದರ್ಯ ಅಂತ ಹೇಳಿ. ಸೌಂದರ್ಯ ಅಂದ ತಕ್ಷಣ ನೋಡೋದಕ್ಕೆ ನಾನೇನು ತುಂಬ ಸಖತ್ತಾಗಿ ಕಾಣಿಸ್ತಾ ಇಲ್ಲ ಸಿನಿಮಾದಲ್ಲಿ. ನೀವೇ ನೋಡ್ತಿರ್ಬೋದು ನನಗೆ ಯಾವ ಕಲರಲ್ಲಿ ತೋರಿಸಿದ್ದಾರೆ ಅಂತ. ಫಸ್ಟ್ ಟೈಮ್ ಡೈರೆಕ್ಟ್ರು ಬಂದು ಹೇಳಿದ್ರು ನನಗೆ, ಮೇಡಮ್ ನೀವು ಒಂದು ಸ್ವಲ್ಪ ಎಣ್ಣೆಗೆಂಪಿರ್ತೀರಾ ಅಂತಂದ್ರು. ಎಣ್ಣೆಗೆಂಪ್ತಾನೆ, ಸರಿ ಬಿಡಿ ಆಯಿತು ಓಕೆ ಅಂತಂದೆ. ಆಮೇಲೆ ಕರ್ಕೊಂಡೋಗಿ ಲುಕ್ ಟೆಸ್ಟ್ ಅಂತ ಹೇಳಿ ಮಾಡಿದ್ರು. ಲುಕ್ ಟೆಸ್ಟ್ ಮಾಡೋವಾಗ ಕಲರ್ ನೋಡ್ಬಿಟ್ಟು ನಾನೇ ಶಾಕು, ಈ ಥರ ಇರ್ತೀನಾ ಅಂತ ಹೇಳಿ. ಬಟ್ ಟೀಮಿನ ಹೊಸ ಪ್ರಯತ್ನ, ಓಕೆ ಫೈನ್. ಯಾಕೆ ಹೀರೋಯಿನ್ ಅಂದ ತಕ್ಷಣ ಗ್ಲಾಮರಸ್ ಆಗಿ ಕಾಣಿಸ್ಬೇಕಾ, ಸಕ್ಕದಾಗೆ ಕಾಣಿಸ್ಬೇಕಾ, ನಮ್ಮ ಪರ್ಫಾರ್ಮೆನ್ಸ್ನ ತೋರಿಸೋಣ ಸಿನಿಮಾದಲ್ಲಿ ಅಂತ ಹೇಳಿ ಓಕೆ ಸರ್ ಅಂತ ಹೇಳಿ ಒಪ್ಕೊಂಡು ಇಡೀ ಸಿನಿಮಾ ಹಿಂಗೆ ಕಪ್ ಕಾಣಿಸ್ತೀನಿ. ಯಾವುದೋ ಒಂದು ಹಾಡಲ್ಲಿ ಮಾತ್ರ ಒಂದು ಸ್ವಲ್ಪ ಬೆಳ್ಳಕ್ಕೆ ಕಾಣಿಸ್ತಾ ಇದ್ದೀನಿ ಅಷ್ಟೇ. ಈ ಒಂದು ಹೊಸ ಪ್ರಯತ್ನಕ್ಕೆ ಆ್ಯಂಡ್ ಈ ಒಂದು ಕತೆ ನಮ್ಮ ಎಲ್ಲರ ಲೈಫಲ್ಲೂ ನಡೆದಿರುವಂತಹ ಕತೆನೇ ಇದು. ಅಂದರೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಅಕ್ಕಪಕ್ಕ ಮನೆಯವರಾಗಿರ್ಬೋದು, ಇದು ಯಾವುದೋ ದೊಡ್ಡ ಫೈಟು ಇಲ್ಲ ಕೆಲವೊಂದೆಲ್ಲ ಆಗದೆ ಇರೋ ಇನ್ಸಿಡೆಂಟ್ಗಳನ್ನ ಆಗಿದೆ ಅನ್ನೋ ಥರ ಅನ್ಸುತ್ತಲ್ಲ, ಆ ಥರ ಎಲ್ಲ ಇಲ್ಲ ಈ ಸಿನಿಮಾದಲ್ಲಿ. ಸಿಂಪಲ್ ಆ್ಯಂಡ್ ಸ್ವೀಟ್ ಆಗಿ ಈ ಕತೆನ ಹೇಳ್ತಾ ಇದ್ದೀವಿ ನಾವು ನಿಮಗೆ. ನಮ್ಮ ಅಕ್ಕಪಕ್ಕದ ಮನೇಲಿ ನಡೆದಿರುವಂತಹ ಕತೆ, ಫ್ರೆಂಡ್ಸ್ ಜೊತೆ ನಡೆದಿರುವಂತಹ ಕತೆನೇ ನಾವು ನಿಮಗೆ ತೋರಿಸೋದಕ್ಕೆ ಅಂತ ಹೊರಟಿರೋದು. ಇವಾಗ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಪ್ಲೀಸ್ ಈ ಹಿಂದೆ ಹೇಗೆ ಸಪೋರ್ಟ್ ಮಾಡಿದಿರೋ ಹಾಗೆ ಈಗಲೂ ಕೂಡ ಸಪೋರ್ಟ್ ಮಾಡಿ. ಸರ್ ಏನಂತಂದ್ರೆ ಕ್ಯಾರೆಕ್ಟರ್ ಆ ಥರ ಇದೆ. ಅಂದರೆ ಹುಡುಗಿ ಕಪ್ಪಿರ್ತಾಳೆ ಅಂತ ಅವಳಿಗೆ ಗಂಡು ಸಿಗ್ತಾ ಇರಲ್ಲ. ಕಡೆಗೆ ನಮ್ಮ ಹೀರೋ ಅವರು ಬಂದು ಮದುವೆ ಆಗ್ತಾರೆ. ಯಾವ ಕಾರಣಕ್ಕೋಸ್ಕರ ಮದುವೆ ಆಗ್ತಾರೆ, ಏನು ಎತ್ತ ಅಂತ ನಿಮಗೆ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಹಾ ಸರ್ ಇದೆ ಸರ್. ನನ್ನ ಪರ್ಫಾರ್ಮೆನ್ಸ್ಗೆ ಇದ್ರಲ್ಲಿ ಸ್ಕೋಪ್ ಇದ್ದಿದ್ದಕ್ಕೋಸ್ಕರನೇ ಈ ಪ್ರಾಜೆಕ್ಟ್ ನಾನು ಒಪ್ಕೊಂಡಿದ್ದು, ಇಲ್ಲಾಂದ್ರೆ ನಾನು ಒಪ್ಕೋತಾ ಇರಲಿಲ್ಲ. ಯಾಕೆ ಅಂತಂದ್ರೆ ನನಗೆ ಆರ್ಟಿಸ್ಟ್ ಅಂತ ಅನ್ನಿಸ್ಕೊಳ್ಳೋರು ಬರೀ ನೋಡಕ್ ಚೆನ್ನಾಗಿದ್ರೆ ಮಾತ್ರ ಅಲ್ಲ, ಪರ್ಫಾರ್ಮೆನ್ಸ್ ನಾವು ಏನು ಕೊಡ್ತೀವಿ ಆ ಪರ್ಫಾರ್ಮೆನ್ಸ್ ಜನಕ್ಕೆ ಇಷ್ಟ ಆಗುತ್ತಲ್ಲ, ಆಗ ನಾವಲ್ಲಿ ಹೀರೋಯಿನ್ ಅಂತ ಹೇಳಿಸ್ಕೊಳ್ಳೋದಕ್ಕಿಂತ ಇವರೊಬ್ರು ಆರ್ಟಿಸ್ಟ್ ಅಂತ ಹೇಳಿಸ್ಕೊಳ್ಳೋದಿದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಾನು ತುಂಬ ನಂಬ್ತೀನಿ. ಸೊ ಹಾಗಾಗಿ ಅದು ನಂಗೆ ತುಂಬ ಇಷ್ಟ ಆಯಿತು ಸರ್. ಇಲ್ಲ ಸರ್, ಇದು ಆ್ಯಕ್ಚುಲಿ 3 years ಮುಂಚೆನೇ ನಾನು ಶೂಟ್ ಮಾಡಿರೋದು. ನಾನು 2022 ಶೂಟ್ ಮಾಡಿದ್ದನ್ನು 2023 ಡಬ್ಬಿಂಗ್ ಮುಗಿಸ್ದೆ. ನೋಡಿದ್ರೆ ಬಿಗ್ ಬಾಸ್ ಇಂದ ಬಂದ ತಕ್ಷಣ ಇದೊಂದು ಪಾಸಿಟಿವ್ ಸೈನ್ ನನಗೆ ರಿಲೀಸಿನ ಹಂತಕ್ಕೆ ಬಂದಿದೆ. ಸೊ ಬಿಗ್ ಬಾಸ್ ಇಂದ ಬಂದ ತಕ್ಷಣ ಒಂದು ಸಿಕ್ಕಂತ ಒಂದು ಒಳ್ಳೆ ಸುದ್ದಿ ಅಂತಂದ್ರೆ ಇದೆ ನನಗೆ. ನನ್ನ ಲೈಫಲ್ಲಿ ನಡೆದಂಥ ಒಂದು ಒಳ್ಳೆ ಘಟನೆ ಅಂದರೆ ಇದೆ ಸರ್. ಈಗ ಇನ್ನೊಂದು ಸಿನಿಮಾ ಲೈನಪ್ ಅಲ್ಲಿ ಇದೆ ಸರ್. ಈ ಸಿನಿಮಾ ಕಂಪ್ಲೀಟ್ ಅಂದ್ರೆ ಈ ಸಿನಿಮಾಗೆ ಫಸ್ಟ್ ಕಂಪ್ಲೀಟ್ ಆಗ್ಬಿಡ್ಲಿ, ಇದಾದ್ಮೇಲೆ ನೆಕ್ಸ್ಟ್ ಬೇರೆದು ಒಪ್ಕೊಳ್ಳೋಣ ಅಂತ. ಯಾಕೆಂದ್ರೆ ಈಗ ಒಂದು ಸಿನಿಮಾ ನಾವು ಮಾಡ್ತೀವಿ ಅಂತಂದ್ರೆ ಆ ಕ್ಯಾರೆಕ್ಟ್ರಲ್ಲಿ ನಾವು ಟ್ರಾವೆಲ್ ಮಾಡಬೇಕಾಗುತ್ತೆ. ಹಾಗಾಗಿ ಅದನ್ನ ಕಂಪ್ಲೀಟ್ ಮಾಡಿ ಮುಂದಕ್ಕೆ ಹೋಗೋಣ ಅಂತ. ಇನ್ನೇನಾರು ಇದೆಯಾ ಕ್ವೆಶನ್ಸ್? ಥ್ಯಾಂಕ್ ಯು ಮೋಕ್ಷಿತಾ, ಥ್ಯಾಂಕ್ ಯು ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್ ಬೇಕು, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಉದಯ್ ಅವ್ರ ಒಂದು ಮಾತು ಹೇಳಿದ್ರು, ಸಿನಿಮಾ ಇಷ್ಟ ಆದರೆ ನೇರವಾಗಿ ಹೇಳಿ ಸಿನಿಮಾ ಇಷ್ಟ ಆಯಿತು ಅಂತ. ಇಷ್ಟ ಆಗಿಲ್ಲ ಅಂದರೆ ಇಲ್ಲ ನಮ್ಗೆ ಇದು ಇಷ್ಟ ಆಗಿಲ್ಲ ಅಂತ ಹೇಳಿಬಿಟ್ರೆ ಅದು ಜನಕ್ಕೂ ಪ್ರಾಪರ್ ಆಗಿ ಅದು ರೀಚ್ ಆಗುತ್ತೆ. ಇಷ್ಟ ಆಗದೇನೆ ಇಷ್ಟ ಆಗಿದೆ ಅಂತ ಹೇಳೋದು ಬೇಡ. ಪ್ಲೀಸ್ ನಿಮ್ಗೆ ಏನು ಅನ್ಸುತ್ತೆ ಅದನ್ನು
ನಿಮ್ಮ ಒಂದು ಒಪಿನಿಯನ್ನ ಪ್ಲೀಸ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ. ಅದರಿಂದ ನಾವು ಕೂಡ ನಮ್ಮನ್ನ ನಾವು ಕರೆಕ್ಟ್ ಮಾಡ್ಕೋಬಹುದು ಮುಂದಿನ ಸಿನಿಮಾಗಳಲ್ಲಿ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಕೇಂದ್ರ ಬಿಂದು ನಮ್ಮ ಕೃಷ್ಣನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀವಿ. ಸೊ ಪ್ಲೀಸ್ ವೆಲ್ಕಮ್ ವಿನು ಗೌಡ ಅವರನ್ನ. ಇವತ್ತಂತೂ ನಮ್ಮ ಕ್ಯಾರೆಕ್ಟರ್ ಗೆಟಪ್ಪಲ್ಲೇ ವಿನು ಅವ್ರು ಬಂದಿದ್ದಾರೆ, ಅದರಲ್ಲೇ ಅವ್ರು ಮುಳುಗ್ತಾ ತೇಳ್ತಾ ಇದ್ದಾರೆ. ವಿನು ಗೌಡ ಅವರ 2ನೇ ಸಿನಿಮಾ, ಸೊ ನಮ್ಮ ಡೈರೆಕ್ಟರ್ ಮತ್ತು ಅವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವಂತ 2ನೇ ಸಿನಿಮಾ ಕೂಡ ರೆಬೆಲ್ ಹುಡುಗರು. ನಂತರ ಮಿಡಲ್ ಕ್ಲಾಸ್ ರಾಮಾಯಣದಲ್ಲಿ ಕೃಷ್ಣನಾಗಿ ನಿಮ್ಮ ಮುಂದೆ ವಿನು ಗೌಡ ಅವರು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮಿಡಲ್ ಕ್ಲಾಸ್ ರಾಮಾಯಣ ಈ ಸಿನಿಮಾದ ಬ್ಯಾಕ್ ಬೋನ್ ಆಗಿರುವಂತಹ ನಮ್ಮ ಪ್ರೊಡ್ಯೂಸರ್ ಹಾಗೂ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಗೂ ನಮ್ಮ ಎಲ್ಲ ಕಲಾವಿದರಿಗೂ ಧನ್ಯವಾದಗಳು. ಯಾಕೆಂದರೆ ಇವರು ಡೇ 1 ಇಲ್ಲಿವರೆಗೂ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ಮುಂದೆನೂ ಮಾಡ್ತಾರೆ. ಈಗ ತಾನೇ ನೀವೆಲ್ಲ ಟ್ರೈಲರ್ ನೋಡಿದ್ದೀರಾ, ನಿಮ್ಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮಿಡಲ್ ಕ್ಲಾಸ್ ರಾಮಾಯಣ ಸಿನಿಮಾ ಇದೇ ಸೆಪ್ಟೆಂಬರ್ 12ನೇ ತಾರೀಕು ಎಲ್ಲ ಮಲ್ಟಿಪ್ಲೆಕ್ಸ್ ಹಾಗೂ ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ. 100% ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಶೋರ್ ಆಗಿ ಹೇಳ್ತೀನಿ. ಸಿನಿಮಾ ನಿಮಗೆ ಇಷ್ಟ ಆದರೆ ಒಂದು 4 ಜನಕ್ಕೆ ಹೇಳಿ, ಮತ್ತು ನಮ್ಮ ಹೊಸ ಪ್ರತಿಭೆಗಳನ್ನ ಬೆಳೆಯೋ ಥರ ನೀವು ಪ್ರೋತ್ಸಾಹಿಸಬೇಕು. ಥ್ಯಾಂಕ್ ಯು. ಅಮ್ಮನ 5 ಲಕ್ಷ ಕೇಳ್ತಾ ಇದ್ದೀರಾ, ನೀವೇ ಇಲ್ಲ ರಿಯಲ್ ಗೋಲ್ಡಾ ಏನ್ ಗೋಲ್ಡ್ ಇದು? ಇದು ರಿಯಲ್ ಆಗಿ ಗೋಲ್ಡ್ ಅಲ್ಲ. ಅದೇ ಅಮ್ಮನ 5 ಲಕ್ಷ ಕೇಳ್ತಾ ಇದ್ರಲ್ಲ, ಅದಕ್ಕೆ ಹಿಂಗೋ 1 ಲಕ್ಷ ನಿಮ್ಮೆಲ್ಲ ಇದೆಯಲ್ಲ ಅಂತ. 5 ಲಕ್ಷ ಅದ್ರ ಜೊತೆಗೆ ಇದೊಂದು 5 ಲಕ್ಷ, ಟೋಟಲ್ 10 ಲಕ್ಷ ಏನಾಗುತ್ತೆ ಅಂತ ನೋಡಿ. ಅದು ಸಿನಿಮಾದಲ್ಲಿ ನೋಡಿ. ಡೈರೆಕ್ಟರ್ಸ್ ಜೊತೆಗೆ 2ನೇ ಕಾಂಬಿನೇಷನ್ ಸಿನಿಮಾ ಅಲ್ಲ, ಸೊ ನಿಮ್ಮ ಅವ್ರ ಕಾಂಬಿನೇಷನ್ ಬಗ್ಗೆ ಹೇಳಿ. ಡೈರೆಕ್ಟರ್ ಸರ್ ಆಗಲಿ ನಾವಾಗಲಿ ಒಂಥರ ಯಾವ ಥರ ಅಂದರೆ, ಅವರು ಈಗ ಮದುವೆ ಆಗಿದ್ದಾರೆ, ಇಂಡೈರೆಕ್ಟಾಗಿ ನಾವು ಇಬ್ಬರು ಮದುವೆ ಆಗಿಬಿಟ್ಟಿದ್ವಿ. ಆ ಥರ ಅಲ್ಲ, ಬೇರೆ ಥರ. ಡೈರೆಕ್ಟರ್ ಪ್ಲಸ್ ಪ್ರೊಡ್ಯೂಸರ್ ಸರ್ ಆಗಲಿ ಅವರು ಅಷ್ಟೇ, ಎಲ್ಲ ಫ್ರೆಂಡ್ಲಿ ನೇಚರ್ ಆಗಿ ನಾವು ಈ ಯೂತ್ಸ್ ಯಾವ ಥರ ನಾವೇನಾದರೂ ಮಾತಾಡ್ಬೇಕಂದ್ರೆ ಯಾವ ಥರ ಕ್ಯಾಚ್ ಮಾಡ್ತಾರೆ ಆ ಟೈಪಲ್ಲಿ ನಾವು ಡೈಲಾಗ್ಸ್ ಆಗಲಿ ಒಂದು ವಾತಾವರಣ ಅದೇ ಥರ ನಾವು ಸೃಷ್ಟಿ ಮಾಡಿದ್ದೀವಿ. ಸೊ ತುಂಬ ಇಷ್ಟ ಆಯಿತು ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದಕ್ಕೆ. ಹಾಂ ಸರ್. ರಂಗಾಯಣದಲ್ಲಿ ವಿನೋದ್ ಅಂತ ಇದ್ದಾರೆ. ಸೊ ಅವ್ರ ಹತ್ರ 1-to-1 ಕ್ಲಾಸ್ ತಗೊಂತಿದ್ದೆ. ಅದಾದ್ಮೇಲೆ ನೀಲಕಂಠ ಹಡಿಗ ಅಂತ ಇದ್ರು, ಅವ್ರ ಹತ್ರ ನಾನು ಟೀಚಿಂಗ್ ಹೋಗ್ತಾ ಇದ್ದೆ. ಸೊ ನಾನು ಹೊಸಬ ಥರ ನಿಮಗೆ ಕಾಣಿಸ್ತಾ ಇರ್ಬೋದು, ಬಟ್ ಇದರಿಂದ ನಾನು 10 ವರ್ಷದಿಂದ ನಾನು ಸ್ಟ್ರಗಲಿಂಗ್ ಅಲ್ಲಿ ಇದ್ದೀನಿ. ಯಾವ ಹೀರೋಯಿನ್ ಇಷ್ಟ ನಿಮ್ಗೆ? 2 ಹೀರೋಯಿನ್ಗಳು 2 ಕಣ್ಗಳಿದ್ದಂಗೆ ನನಗೆ. 10 ವರ್ಷದ ಎಕ್ಸ್ಪೀರಿಯನ್ಸ್ ಗೊತ್ತಾಗ್ತಿದೆ ನಮಗೆ ಇವಾಗ. ರೈಟ್ ಅಯ್ಯ ಲೆಫ್ಟ್ ಅಯ್ಯ ಅಲ್ಲೇ ಗೊತ್ತಾಗ್ತಿದೆ ಡಂಬಲ್ಗಿಂತ ತಾಳಿ. ಇದು 3 ಚೆನ್ನಾಗಿದೆ. ಜಿಮ್ಗೆ ಹೋಗ್ತೀರಾ ಎವ್ರಿಡೇ? ಹೌದು. ಹೌದಾ? ನಿಮ್ ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಸ್ವಲ್ಪ. ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಮಾತಾಡಬಾರ್ದು ಅಂತ ನಮ್ಮ ಡೈರೆಕ್ಟರ್ ಹೇಳಿದ್ದಾರೆ, ಇಂಡೈರೆಕ್ಟ್ ಆಗಿ ಅವರು ಹೇಳಿಬಿಟ್ಟಿದ್ದಾರೆ. ಸೊ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ನಂದಿ ಕೃಷ್ಣ ಅಂತ. ಸೊ ನಾನು ಬೇಸಿಕಲಿ ನಾರ್ಮಲ್ ಜನರಲ್ ಟ್ರೈನರ್ ಬೇರೆ, ಪರ್ಸನಲ್ ಟ್ರೈನರ್ ಬೇರೆ. ಸೊ ಈ ಥರ ಹೋಗುತ್ತೆ ಸಿನಿಮಾ. ಪರ್ಸನಲ್ ಟ್ರೈನಿಂಗ್ ಅಲ್ಲಿ ಡಿಮ್ಯಾಂಡ್ ಇದೆ ನಿಮಗೆ ಅಲ್ವಾ? ಸರಿ, ನಮ್ಗೆ ಗೊತ್ತಾಯ್ತು ಬಿಡಿ ಇವತ್ತು ಲೈವ್ ಇವಾಗಿದ್ರಿಂದ. ಆಲ್ ರೈಟ್. ಸೊ ಎನಿ ಕ್ವೆಶ್ಚನ್ಸ್ ಟು ಹೀರೋ? ಓಕೆ, ನಿರ್ದೇಶಕರು ವೇದಿಕೆ ಮೇಲೆ ಅಲೆಕ್ಸ್ ವಿನೋದ್ ಅವರು. ನಿಮಿಷ ಹಲೋ ಡೈರೆಕ್ಟರ್. ನೋಡಿ ಸರ್, ವಿಜಿ ನಗಪ್ಪ ಮೇಡಮ್ ಸಿನಿಮಾ ಮಾತ್ರ ನಗಿಸ್ತೀರಿ. ಸೊ ಇವತ್ತಿನ ಪ್ರೆಸ್ ಮೀಟ್ ಕಾರ್ಯಕ್ರಮಕ್ಕೆ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರಿಗೆ ನಾವು ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ನಿಮಗೂ ಕೂಡ ಇವೆಲ್ಲ ಅಂದ್ರೆ ನಮ್ಮ ಸಿನಿಮಾ ರೀಚ್ ಆಗೋದಕ್ಕೆ ನೀವೆಲ್ಲರೂ ಕೂಡ ಪ್ರೋತ್ಸಾಹವನ್ನ ನೀಡಬೇಕು. ಹಾಗೆ ಈ ಒಂದು ವಿಡಿಯೋನ ಏನಾದರೂ ನಮ್ಮ ವೀಕ್ಷಕರು ನೋಡ್ತಾ ಇದ್ರೆ ದಯವಿಟ್ಟು ಬುಕ್ ಮೈ ಶೋ ನಲ್ಲಿ ನಿಮಗೆ ಟ್ರೇಲರ್ ಟೀಸರ್ ಎಲ್ಲ ರಿಲೀಸ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ. ಅದರಿಂದ ನಮಗೆ ನಿಜಕ್ಕೂ ಬೆಂಬಲ ವ್ಯಕ್ತ ಆಗುತ್ತೆ. ಸೊ ಇಟ್ ಇಸ್ ಅ ಸೋಷಿಯಲ್ ಸಪೋರ್ಟ್. ಸೊ